ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ನಿಮ್ ಹತ್ರ ಇಂಟ್ರೆಸ್ಟಿಂಗ್ ಆಗಿರೋ 2 ವಿಷಯಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಅಡುಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗತ್ತಾ? ಏನಿದು ಅಂಡರ್ ರಿಕವರಿ? ಇದಾದ್ಮೇಲೆ ಇಂಡಿಯನ್ ಆಟೋ ಜಾಯಿಂಟ್ಸ್ ಕತೆ ಆದ್ರೂ ಏನು? Q4 ರಿಸಲ್ಟ್ಸ್ ಯಾವ ರೀತಿ ಬಂದಿದೆ? ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತ ಚೇಂಜಸ್ ಬಗ್ಗೆ ನಾವಿಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತೀವಿ. ಇವತ್ತು ಮೇ 15 ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇತ್ತೀಚೆಗೆ ಕೇರ್ ಎಡ್ಜ್ ರೇಟಿಂಗ್ಸ್ ನ ಒಂದು ರಿಪೋರ್ಟ್ ನಲ್ಲಿ ಒಂದು ಸಣ್ಣ ಆದ್ರೆ ಮುಖ್ಯವಾದ ಲೈನ್ ಇತ್ತು. ಅದನ್ನೇ OMCS ಅಂತ ಹೇಳ್ತೀವಿ, ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು. ಇದನ್ನ HP, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ತರ ಅಂದ್ರೆ LPG ಅಂಡರ್ ರಿಕವರೀಸ್ ಅಲ್ಲಿ FY26 ನಲ್ಲಿ ಬಂದಾಗ ಸುಮಾರು 45% ಅಷ್ಟು ಕಡಿಮೆ ಆಗ್ಬೋದು ಅಂತ ಹೇಳ್ತಿರೋದು. ಈ ಲೈನ್ ಕೇಳಿದ ತಕ್ಷಣ ಹೆಚ್ಚಿನವ್ರು ಏನಂತ ಹೇಳ್ತಾರೆ, ಏನೋ ಬಿಡು ಕಮ್ಮಿ ಇರ್ಬೋದು ಅಂತ ಸುಮ್ನಾಗ್ಬೋದು. ನೀವೇನಾದ್ರೂ LPG ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ಳೋಂತ ವ್ಯಕ್ತಿ ಆಗಿಲ್ಲ ಅಂತಂದ್ರೆ, ಒಂದ್ ವೇಳೆ ಆಗಿದ್ರೆ ಸ್ವಲ್ಪ ಬೇಜಾರಿನ ವಿಷಯ ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಅಂದ್ರೆ ಯಾರ್ ತಾನೇ ಗ್ಯಾಸ್ ಬೆಲೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೇಳಿ? ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಅಂದ್ರೆ ಈ ಅಂಡರ್ ರಿಕವರಿ ಅಂದ್ರೆ ಏನು, ಅದ್ ಯಾಕಷ್ಟು ಮುಖ್ಯ, ಇದೆಲ್ಲರ ಅರ್ಥ ಮುಂದೆ ನಾವೇನಾದ್ರೂ ಅಡಿಗೆ ಗ್ಯಾಸ್ಗೆ ಹೆಚ್ಚು ದುಡ್ಡು ಕೊಡ್ಬೇಕಾಗತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಬೇಸಿಕಲಿ LPG ಅಂತಂದ್ರೆ ಏನು ನೋಡಿ, ಮೊದಲು ಗ್ಯಾಸ್ ಬಗ್ಗೆನೇ ಮಾತಾಡೋಣ. LPG ಅಂತಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಪ್ರೊಪೇನ್ ಮತ್ತೆ ಬುಟೇನ್ ಅನ್ನೋ ಒಂದು ಗ್ಯಾಸ್ ಗಳ ಮಿಕ್ಸ್ ಅಂತ ಹೇಳ್ಬೋದು. ಇವು ಆಯಿಲ್ ರಿಫೈನಿಂಗ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಪ್ರಾಸೆಸಿಂಗ್ ಮಾಡಬೇಕಾದ್ರೆ ಸಿಗೋ ಒಂದು ಬೈ ಪ್ರಾಡಕ್ಟ್ಸ್. ಈ ಗ್ಯಾಸ್ ಅನ್ನ ಒತ್ತಡ ಹಾಕಿ ಮಾಡಿ ಲಿಕ್ವಿಡ್ ರೂಪಕ್ಕೆ ತರಲಾಗತ್ತೆ. ಆಗ ಅದನ್ನ ಒತ್ತಡ ಇರೋ ಒಂದು ಸ್ಟೀಲ್ ಸಿಲಿಂಡರ್ ಗಳಲ್ಲಿ ಸಂಗ್ರಹಣೆ ಮಾಡಿ ಎಲ್ಲಿಗ್ ಬೇಕಾದ್ರೂ ಅದನ್ನ ಸಾಗಾಟ ಮಾಡಬಹುದು. ನೋಡಿ, ಈ ಸಿಲಿಂಡರ್ ನಿಂದ ಹೊರಗಡೆ ಬಂದಾಗ ಅದು ಒಂದು ಆವಿ ಆಗತ್ತೆ, ಅಂದ್ರೆ ಕ್ಲೀನ್ ಬ್ಲೂ ಫೇಮ್ ಒಂದಿಗೆ ಉರಿಯೋದೆಲ್ಲ ನಾವು ನೋಡೇ ಇರ್ತೀವಿ ಅಲ್ವಾ. ಇದರಿಂದ ನಾವು ಅಡಿಗೆ ಮಾಡ್ಕೊಳ್ಬಹುದು, ಬಿಸಿ ಬಿಸಿ ಟೀ ಸಹ ಮಾಡ್ಕೊಳ್ಬಹುದು. ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲಿರೋ ಆ ಕೆಂಪು ಬಣ್ಣದ LPG ಸಿಲಿಂಡರ್ ಇದೆಯಲ್ಲ, ಅದೇ ಅದು. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಒಂದು ಕಾಲದಲ್ಲಿ LPG ಅಂತ ಬಂದಾಗ ಸಿಟಿಗಳಲ್ಲಿ ವಾಸ ಮಾಡೋ ಶ್ರೀಮಂತರ ಪಾಲ್ಗೆ ಮಾತ್ರ ಒಂದು ಲಕ್ಸುರಿ ಆಗಿತ್ತು. ಆದ್ರೆ ಅದು ಹೇಗೆ ದೇಶದ ಪ್ರತಿಯೊಂದು ಮನೆಯ ಅಡಿಗೆ ಮನೆಯಲ್ಲೂ ಕೂಡ ತಲುಪ್ತು ಅನ್ನೋದು ಒಂದು ದೊಡ್ಡ ಕತೆ. 1960ರ ದಶಕದಲ್ಲಿ ಇಂಡಿಯನ್ ಆಯಿಲ್ ಇಂಡಿಯನ್ ಬ್ರ್ಯಾಂಡ್ ಅನ್ನ ಪ್ರಾರಂಭ ಮಾಡಿದಾಗ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇಟ್ಕೊಳ್ಳೋದೇ ಒಂದು ಹೊಸ ವಿಷಯವಾಗಿತ್ತು ಅಲ್ವಾ. ಇನ್ನು 1990ರ ದಶಕದೊಷ್ಟಿಗೆ ಅದು ನಿಧಾನವಾಗಿ ಸಣ್ಣ ಸಣ್ಣ ಪಟ್ಟಣಗಳ ಮಿಡಲ್ ಕ್ಲಾಸ್ ಮನೆಗಳನ್ನ ತಲುಪೋಕ್ ಶುರು ಮಾಡ್ತು. ಆದ್ರೆ ಭಾರತದ ಹೆಚ್ಚಿನ ಹಳ್ಳಿಗಳಲ್ಲಿ ನಾವು ನೋಡಿದಾಗ ಅಡಿಗೆ ಮಾಡೋದು ಅಂತಂದ್ರೆ ಅದು ಕಟ್ಟಿಗೆ, ಸಗಣಿ ಅಥವಾ ಕಲ್ಲಿದ್ದಲನ್ನ ಬಳಸ್ಕೊಂಡು ಅಡಿಗೆ ಮಾಡೋದು ಮಾಮೂಲಾಗಿತ್ತು. ಇದು ಕೇವಲ ಇನ್ಎಫಿಷಿಯಂಟ್ ಮತ್ತೆ ಪೊಲ್ಯೂಟಿಂಗ್ ಇಂಧನಗಳಷ್ಟೇ ಅಲ್ಲ, ಇದರಿಂದ ಸಾರ್ವಜನಿಕರ ಒಂದು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಆಗ್ತಿತ್ತು. ಮಹಿಳೆಯರು ಮತ್ತೆ ಮಕ್ಕಳು ಪ್ರತಿದಿನ ಅಡಿಗೆ ಮಾಡ್ಬೇಕಾದ್ರೆ ಈ ಹೊಗೆಯಿಂದನೇ ಉಸಿರಾಡ್ಬೇಕಾಗಿತ್ತು ಗೊತ್ತಾ. ಹಲವು ದಶಕಗಳ ಕಾಲ ಸರ್ಕಾರ LPGಯನ್ನ ಈ ಸಬ್ಸಿಡಿ ಬೆಲೆ ಅಂದ್ರೆ ಕಡಿಮೆ ರಿಯಾಯಿತಿ ದರದೊಂದಿಗೆ ಕೊಡಕ್ ಶುರು ಮಾಡ್ತು. ಆರಂಭದಲ್ಲಿ ಈ ಸಬ್ಸಿಡಿ ನೇರವಾಗಿ ಸಿಲಿಂಡರ್ ಬೆಲೆಯಲ್ಲೇ ಬಿಲ್ಟ್ ಇನ್ ಆಗಿತ್ತು. ಆದ್ರೆ ಇದರಿಂದ ಲೀಕೇಜಸ್, ಡೈವರ್ಷನ್ ಮತ್ತೆ ಮಿಸ್ಯೂಸ್ ಜಾಸ್ತಿ ಆಗೋಕೆ ಶುರುವಾಯಿತು. ಸೊ 2013ರಲ್ಲಿ ಗೌರ್ಮೆಂಟ್ ಏನ್ ಮಾಡ್ತು ಅಂತಂದ್ರೆ ಪಹಲ್ ಅನ್ನೋದನ್ನ ಜಾರಿಗೆ ತಗೊಬಂದ್ಕೊಡ್ತು. ಇದನ್ನ ಕನ್ನಡದಲ್ಲಿ ಪ್ರತ್ಯಕ್ಷ ಹಸ್ತಾಂತರಿತ ಲಾಭ ಅನ್ನೋ ಒಂದು ಯೋಜನೆ ಅಂತ ಹೇಳ್ತೀವಿ. ಇದು ಜಗತ್ತಿನ ಅತಿ ದೊಡ್ಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅಂದ್ರೆ ನೇರ ಈ ನಗದು ವರ್ಗಾವಣೆ ಅಂತ ಹೇಳಲಾಗುತ್ತೆ. ಈ ಸ್ಕೀಮ್ಸ್ ಗಳಲ್ಲಿ ಇದು ಒಂದು. ಇದರ ಪ್ರಕಾರ ಆಯಿಲ್ ಕಂಪನೀಸ್ ಸಿಲಿಂಡರ್ ಗಳನ್ನ ಮಾರ್ಕೆಟ್ ಪ್ರೈಸ್ ಗೆ ಮಾರಾಟ ಮಾಡುತ್ತೆ. ಮತ್ತೆ ಗೌರ್ಮೆಂಟ್ ಸಬ್ಸಿಡಿಗಳನ್ನ, ಈ ದುಡ್ಡು ಏನಿರುತ್ತೆ ಅಲ್ವಾ, ಅದನ್ನ ನೇರವಾಗಿ ಕಸ್ಟಮರ ಒಂದು ಬ್ಯಾಂಕ್ ಅಕೌಂಟ್ ಗೆ ಡೆಪಾಸಿಟ್ ಮಾಡುತ್ತೆ. ಇದರ ಸ್ಕೇಲ್ ಅನ್ನ ನೋಡಿದಾಗ ತುಂಬಾ ಅಸಾಧಾರಣವಾಗಿತ್ತು. ಯಾಕೆ ಅಂದ್ರೆ 20 ಕೋಟಿಗೂ ಹೆಚ್ಚು ಕುಟುಂಬಗಳು ತಮ್ಮ ಆಧಾರ್ ಮತ್ತೆ ಬ್ಯಾಂಕ್ ಖಾತೆಗಳನ್ನ ತಮ್ಮ ಗ್ಯಾಸ್ ಕನೆಕ್ಷನ್ಸ್ ಗಳಿಗೆ ಲಿಂಕ್ ಮಾಡಿದ್ರು. ಆಮೇಲೆ ಬಂತು ನೋಡಿ ಗಿವ್ ಇಟ್ ಅಪ್ ಕ್ಯಾಂಪೇನ್. ಅಂದ್ರೆ 2015ರಲ್ಲಿ ಪ್ರಾರಂಭವಾದ ಈ ಕ್ಯಾಂಪೇನ್ ನಲ್ಲಿ ವೆಲ್ ಆಫ್ ಹೌಸ್ ಹೋಲ್ಡ್ಸ್ ಮತ್ತೆ LPG ಸಬ್ಸಿಡಿಯನ್ನ ವಾಲಂಟಿಯರ್ಲಿ ಸರೆಂಡರ್ ಮಾಡಬೇಕು ಅಂತ ಕೇಳ್ಕೊಳ್ಳಲಾಯಿತು. ಅಂದ್ರೆ ರಿಪೋರ್ಟ್ಸ್ ಗಳ ಪ್ರಕಾರ ಲಕ್ಷಾಂತರ ಕನ್ಸ್ಯೂಮರ್ಸ್ ಇದಕ್ಕೆ ಸ್ಪಂದಿಸಿದ್ರು ಕೂಡ. ಇದರಿಂದಾಗಿ ಈ ಒಂದು ನೀಡ್ಲಿ ಹೌಸ್ ಹೋಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಯಾವ ಒಂದು ಕುಟುಂಬಗಳಿಗೆ ತುಂಬಾ ಅವಶ್ಯಕತೆ ಇದೆಯೋ ಅವುಗಳಿಗೆ ಮಾತ್ರ ಸಬ್ಸಿಡಿ ಸಿಗೋದಕ್ಕೆ ಒಂದು ದಾರಿ ಆಯಿತು. ಇದು ಮುಂದಿನ ದೊಡ್ಡ ಯೋಜನೆಗೆ ಒಂದು ವಾರ್ಮ್ ಅಪ್ ಆಕ್ಟ್ ತರ ಇತ್ತು. ಅಂದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ, PMUY ಅಂತ ಹೇಳ್ತೀವಿ. ಈ ಉಜ್ವಲ ಯೋಜನೆಯನ್ನ 2016ರಲ್ಲಿ ಪ್ರಾರಂಭ ಮಾಡಲಾಯಿತಲ್ವಾ. ಇದೊಂದು ಫ್ಲಾಗ್ಶಿಪ್ ವೆಲ್ಫೇರ್ ಸ್ಕೀಮ್ ಆಗಿತ್ತು. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಎನರ್ಜಿ ಆಕ್ಸೆಸ್ ಮತ್ತೆ ವಿಮೆನ್ಸ್ ಎಂಪವರ್ಮೆಂಟ್ ಆಗಿತ್ತು. ಈ ಯೋಜನೆಯದಡಿ ಒಂದು ಬಿಲೋ ಪವರ್ಟಿ ಲೈನ್ ಹೌಸ್ ಹೋಲ್ಡ್ಸ್ ಗಳ ಒಂದು ಮಹಿಳೆಯರು ಯಾರೆಲ್ಲ ಇರ್ತಾರೆ ಅವ್ರಿಗೆ ಫ್ರೀ LPG ಕನೆಕ್ಷನ್ಸ್ ಅಂದ್ರೆ ಸಿಲಿಂಡರ್, ರೆಗ್ಯುಲೇಟರ್ ಮತ್ತೆ ಹೊಸ ಪೈಪ್ ಇದೆಲ್ಲನೂ ಕೂಡ ಕೊಡಲಾಗ್ತಿತ್ತು. ಇದರಿಂದ ಎಷ್ಟೋ ಜನರಿಗೆ ಅಂದ್ರೆ ನಮ್ಮ ದೇಶದ ಹಿಂದುಳಿದ ವರ್ಗಕ್ಕೆ ಎಷ್ಟು ಒಂದು ಹೆಲ್ಪ್ ಆಯ್ತು ಗೊತ್ತಾ. ಇದನ್ನ ಕೇವಲ ಒಂದು ಕನ್ವೀನಿಯನ್ಸ್ ಅಂತ ಅಷ್ಟೇ ಅಲ್ಲ, ಒಂದು ಹೆಲ್ತ್ ಇಂಟರ್ವೆನ್ಷನ್
ಪ್ರಿವೆನ್ಷನ್ ಅಂತಾನೂ ಕೂಡ ಪ್ರಚಾರ ಮಾಡಲಾಯಿತು. ಅಂದ್ರೆ ಕ್ಲೀನ್ ಕಿಚನ್ಸ್ ಗಳಾಗಿರ್ಬೋದು, ಇದರಿಂದ ಕಡಿಮೆ ಶ್ವಾಸಕೋಶದ ಸಮಸ್ಯೆಗಳು ಕೂಡ ಬರುತ್ತೆ, ಮತ್ತೆ ಹೆಚ್ಚು ಗೌರವ ಕೂಡ ಸಿಗತ್ತೆ. ಹಾಗೇನೆ ಇದು ತುಂಬಾ ಯಶಸ್ವಿ ಆಯ್ತು ಗೊತ್ತಾ. ಕೆಲವೇ ವರ್ಷಗಳಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳೆಯರು ಈ ಸ್ಕೀಮ್ ಅಡಿಯಲ್ಲಿ ಕನೆಕ್ಷನ್ಸ್ ಗಳನ್ನ ತಗೊಂಡ್ರು. LPG ಕವರೇಜ್ 2016ರಲ್ಲಿ ನಾವು ನೋಡಿದಾಗ 62% ಇದ್ದದ್ದು 2024ರ ವರ್ಷಿಗೆ 100% ದಾಟಿದೆ. ಈ 100% ಅನ್ನೋದು ಹೇಗ್ ಸಾಧ್ಯ ಅಂತಂದ್ರೆ, ಕವರೇಜ್ ಫಿಗರ್ ಅನ್ನ ನಾವು ನೋಡಿದಾಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದೇಶದಲ್ಲಿರೋ ಒಟ್ಟು ಆಕ್ಟಿವ್ LPG ಕನೆಕ್ಷನ್ಸ್ ಗಳನ್ನ ಹಳೆಯ ಒಂದು ಸೆನ್ಸಸ್ ಪ್ರಾಜೆಕ್ಟ್ಸ್ ಗಳು ಎಲ್ಲೆಲ್ಲ ಇರುತ್ತೆ ಇದರ ಒಂದು ಆಧಾರದ ಮೇಲೆ ಅಂದಾಜಿಸಲಾಗತ್ತೆ. ಅಂದ್ರೆ ಒಟ್ಟು ಕುಟುಂಬಗಳ ಸಂಖ್ಯೆಗೆ ನಾವು ಹೋಲಿಸಲಾಗತ್ತೆ ಅಂತಾನೆ ಹೇಳ್ಬೋದು. ಜನಸಂಖ್ಯೆಯ ಹೆಚ್ಚಳ ಆಗಿರ್ಬೋದು, ಜಾಯಿಂಟ್ ಫ್ಯಾಮಿಲೀಸ್ ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕನೆಕ್ಷನ್ಸ್ ಗಳಿರೋದು, ಮತ್ತೆ ಕೆಲವು ಕುಟುಂಬಗಳು ಒಂದಕ್ಕಿಂತ ಹೆಚ್ಚು ಸಿಲಿಂಡರ್ ಗಳನ್ನ ಹೊಂದಿರೋದು, ಇದೆಲ್ಲನೂ ಕೂಡ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ಡಬಲ್ ಬಾಟಲ್ ಕನೆಕ್ಷನ್ಸ್ ಈ ಕಾರಣದಿಂದಾಗಿ ಕನೆಕ್ಷನ್ಸ್ ಗಳ ಸಂಖ್ಯೆ ಅಂದಾಜಿಸಲಾಗದ ಒಂದು ಕುಟುಂಬಗಳ ಸಂಖ್ಯೆಗಿಂತ ಹೆಚ್ಚಾಗತ್ತೆ. ಅಂದ್ರೆ ಇದರ ಒಂದು ವ್ಯಾಪ್ತಿ ನೋಡಿದಾಗ 100% ದಾಟ್ಬೋದು. ಇಂಡಿಯಾದಂತಹ ದೊಡ್ಡ ಒಂದು ವೈವಿಧ್ಯಮಯ ದೇಶಗಳಲ್ಲಿ 100% LPG ಕವರೇಜ್ ಸಾಧಿಸೋದು ನಿಜಕ್ಕೂ ಒಂದು ಲಾಜಿಸ್ಟಿಕಲ್ ಮಾರ್ವೆಲ್ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲೊಂದು ಸಮಸ್ಯೆ ಇತ್ತು ನೋಡಿ. ಎಷ್ಟೋ ಉಜ್ವಲ ಕನೆಕ್ಷನ್ಸ್ ಗಳು ಮೊದಲ ರೀಫಿಲ್ ಆದ್ಮೇಲೆ ಬಳಕೆಯಾಗದೆ ಹಾಗೆ ಉಳಿದ್ಕೊಂಡ್ಬಿಟ್ವು. ಯಾಕೆ ಅಂದ್ರೆ ಬಡ ಕುಟುಂಬಗಳಿಗೆ ಮುಂದಿನ ಸಿಲಿಂಡರ್ ಕೊಂಡ್ಕೊಳ್ಳೋದಕ್ಕೆ ಯಾವಾಗ್ಲೂ ಕೂಡ ದುಡ್ಡು ಇರ್ತಿರ್ಲಿಲ್ಲ. ಇದಾದ್ಮೇಲೆ ಗೌರ್ಮೆಂಟ್ ಮತ್ತೆ ಒಂದು ಸಹಾಯಕ್ಕೆ ಬರ್ಬೇಕಾಯ್ತು. ಅಂದ್ರೆ ಕೋವಿಡ್ ಟೈಮ್ ನಲ್ಲಿ ಉಜ್ವಲ ಯೂಸರ್ಸ್ಗೆ 3 ಸಲ ಫ್ರೀ ರೀಫಿಲ್ಸ್ ಅನ್ನ ಕೊಟ್ರು. ಅದಾದ್ಮೇಲೆ ಗ್ಲೋಬಲ್ LPG ಪ್ರೈಸಸ್ ಏರಿಕೆಯಾದಾಗ ಗೌರ್ಮೆಂಟ್ ಏನ್ ಮಾಡ್ತು ಅಂತಂದ್ರೆ ನಿರ್ದಿಷ್ಟ ಜನರಿಗೆ ಸಬ್ಸಿಡಿ ಕೊಡೋದಕ್ಕೆ ಶುರು ಮಾಡ್ತು. ಮೊದಲು ಪ್ರತಿ ಸಿಲಿಂಡರ್ಗೆ 200 ರೂಪಾಯಿ, ಅದಾದ್ಮೇಲೆ 300 ರೂಪಾಯಿ. 2023 ಮತ್ತೆ 24ರಲ್ಲಿ ಎಲ್ರಿಗೂ ಸಹ ಅನ್ವಯವಾಗೋ ಒಂದು ಜನರಲ್ ಪ್ರೈಸ್ ಕಟ್ಸ್ ಅನ್ನು ಕೂಡ ಮಾಡಲಾಯಿತು. ಆಗಸ್ಟ್ ನಲ್ಲಿ ನಾವು ನೋಡಿದಾಗ 200 ರೂಪಾಯಿ, ಮಾರ್ಚ್ ನಲ್ಲಿ 100 ರೂಪಾಯಿಗೆ ಇಳಿದೋಯ್ತು. ಇವು ಹೆಚ್ಚಾಗಿ ಅಥವಾ ಎಲೆಕ್ಷನ್ಸ್ ಟೈಮ್ ಅಲ್ಲೂ ಕೂಡ ಜನರಿಗೆ ಮಾಡಿದಂತಹ ಬಹಳ ಸಹಾಯ ಅಂತಾನೆ ಹೇಳ್ಬೋದು. ಇನ್ನು 2024ರ ವರ್ಷಿಗೆ ಒಬ್ಬ ಉಜ್ವಲ ಯೂಸರ್ಸ್ ವರ್ಷಕ್ಕೆ ಆವರೇಜ್ ಅಲ್ಲಿ ನಾವು ನೋಡಿದಾಗ 4.4 ಸಿಲಿಂಡರ್ಸ್ ಬಳಸೋದಕ್ಕೆ ಶುರು ಮಾಡ್ಕೊಂಡ್ರು. ಇದಕ್ಕೆ ಮೊದಲು ನಾವು ನೋಡ್ತಿದೀವಿ ಅಂತಂದ್ರೆ 2ರಿಂದ 3 ಅಷ್ಟೇ ಇದ್ದದ್ದು. ಅಂದ್ರೆ ದೇಶದ ಒಟ್ಟು LPG ಕನ್ಸಂಪ್ಷನ್ 2024ರಲ್ಲಿ 7% ಹೆಚ್ಚಾಯ್ತು. ಹಲವು ವರ್ಷಗಳಿಂದ ಇದು ನಿಂತ ನೀರಾಗಿತ್ತು. ಇದಾದ್ಮೇಲೆ ಸಡನ್ ಆಗಿ 33 ಕೋಟಿಗೂ ಹೆಚ್ಚು ಆಕ್ಟಿವ್ ಕನೆಕ್ಷನ್ಸ್ ಗಳಿರೋ ಹಾಗೆ ದಿನದಲ್ಲಿ ನಾವು ನೋಡಿದಾಗ 4ರಿಂದ 5 ಮಿಲಿಯನ್ ಸಿಲಿಂಡರ್ಸ್ ಗಳು ಡೆಲಿವರ್ ಮಾಡೋದಕ್ಕೆ ಶುರುವಾಯಿತು. ಇದೆಲ್ಲವೂ ಕೂಡ ಒಂದು ದೊಡ್ಡ ನೆಟ್ವರ್ಕ್ ಇರೋ ಮಾರ್ಕೆಟ್ ನಲ್ಲಿ ಅಂದ್ರೆ ದೊಡ್ಡದಾಗಿ ಬೆಳೆದಿದ್ದು ಇದೊಂದು ವಿಷಯನೇ ಅಲ್ವಾ. ಆದ್ರೆ ಇದನ್ನೆಲ್ಲ ನಾವು ನೋಡಿದಾಗ ತುಂಬಾನೇ ದುಡ್ಡು ಬೇಕು. ಎಷ್ಟು ದುಡ್ಡು ಅಂತಂದ್ರೆ ಬಹಳಷ್ಟು ದುಡ್ಡು. ಇಂಡಿಯಾ ತನ್ನ LPG ಅಗತ್ಯದ ಸುಮಾರು 60% ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಹೆಚ್ಚಾಗಿ ಮಿಡಲ್ ಈಸ್ಟ್ ಇಂದ. ಅಂದ್ರೆ ಈ ಬೆಲೆಗಳು ಸೌದಿ ಅರ್ಮ್ಯಾಕೋ ಕಾಂಟ್ರಾಕ್ಟ್ಸ್ ಪ್ರೈಸ್ ಗೆ ಸರಿ ಹೊಂದೋದಕ್ಕೂ ಕೂಡ ಆಗಿರುತ್ತೆ. ಯಾವಾಗ ಗ್ಲೋಬಲ್ ಆಯಿಲ್ ಅಂಡ್ ಗ್ಯಾಸ್ ಪ್ರೈಸಸ್ ಏರತ್ತೋ ಆಗ LPGಯ ಕಾಸ್ಟ್ ಕೂಡ ಏರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಸಿಲಿಂಡರ್ ಬೆಲೆಗಳು ಅಷ್ಟು ಬೇಗ ಏರಲ್ಲ. ಯಾಕೆ ಅಂತಂದ್ರೆ ಪೊಲಿಟಿಕಲ್ ಸೆನ್ಸಿಟಿವಿಟಿ ಇಂದ. ಸೊ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳನ್ನ ನಾವು ನೋಡಿದಾಗ ಅಂದ್ರೆ IOC ಅಂತ ಹೇಳ್ತೀವಿ, ಇದನ್ನ ಇಂಡಿಯನ್ ಆಯಿಲ್, BPCL ಅಂತಂದ್ರೆ ಭಾರತ್ ಪೆಟ್ರೋಲಿಯಂ, HPCL ಅಂತಂದ್ರೆ ಹಿಂದೂಸ್ತಾನ್ ಪೆಟ್ರೋಲಿಯಂ, ಇವು ನಷ್ಟದಲ್ಲಿ ಸಿಲಿಂಡರ್ ಗಳನ್ನ ಮಾರಾಟ ಮಾಡಬೇಕಾಗತ್ತೆ. ಆ ನಷ್ಟದ ಮೊತ್ತವನ್ನೇ ಅಂಡರ್ ರಿಕವರಿ ಅಂತ ನಾವು ಕರೆಯೋದು. ಇತ್ತೀಚೆಗೆ ಡೆಲ್ಲಿಯಲ್ಲಿ 14.2 kg LPG ಸಿಲಿಂಡರ್ ಬೆಲೆ 803ರಿಂದ 853ಕ್ಕೆ ಏರ್ತು. ಇದೊಂದು ಬೆಲೆ ಶಿಸ್ತಿನ ಅಪರೂಪದ ಕ್ಷಣ ಅಂತ ಹೇಳ್ಬೋದು. ಹಾಗೇನೆ ಇದು ಎಲ್ರಿಗೂ ಕೂಡ ಅನ್ವಯಿಸ್ತಾ ಇತ್ತು. ಈ ಉಜ್ವಲ ಬೆನಿಫಿಷಿಯರೀಸ್ ನಾವು ನೋಡಿದಾಗ ಇವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಅವ್ರಿಗೆ ತಮ್ಮ ಬ್ಯಾಂಕ್ ಅಕೌಂಟ್ಗೆ 300 ರೂಪಾಯಿ ಸಬ್ಸಿಡೀಸ್ ಕೂಡ ವಾಪಸ್ ಬಂದ್ರು ಕೂಡ ಅವರು ಮೊದಲ ಸಿಲಿಂಡರ್ಗೆ 503 ಕೊಡ್ತಿದ್ದ ಜಾಗದಲ್ಲಿ 553 ರೂಪಾಯಿ ಅಪ್ ಫ್ರಂಟ್ ಆಗಿ ಕೊಡಬೇಕಾಯ್ತು. BPCL ನ ಒಂದು ಡೈರೆಕ್ಟರ್ ಆಫ್ ಫೈನಾನ್ಸ್ VRK ಗುಪ್ತಾ ಅವರು ಇದರ ಒಂದು ಇಂಪ್ಯಾಕ್ಟ್ ಬಗ್ಗೆ ಮುಚ್ಚುಮರದೆ ಇಲ್ಲದೆ ಹೇಳಿದ್ದಾರೆ. ಅಂದ್ರೆ ಏಪ್ರಿಲ್ ನಲ್ಲಿ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ಮೇಲೂ ಕೂಡ ನಮ್ಮ LPGಯಲ್ಲಿ ಈಗಲೂ ನಷ್ಟ ಆಗ್ತಿದೆ. ಇನ್ನು BPCLಗೆ ತಿಂಗಳಿಗೆ 650ರಿಂದ 700 ರೂಪಾಯಿ ಕೋಟಿ ಅಂಡರ್ ರಿಕವರೀಸ್ ಆಗ್ತಿದೆ ಅಂತ. ನಮ್ಗೆ ಸರ್ಕಾರದಿಂದ ಈ ಮೊತ್ತ ರಿಎಂಬರ್ಸ್ಮೆಂಟ್ ಆಗತ್ತೆ ಅನ್ನೋ ಒಂದು ಹೋಪ್ಫುಲ್ ಆಗಿ ಇಟ್ಕೊಂಡಿದೀವಿ. ಬಹುಶಃ ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ನಾವು ನೋಡಿದಾಗ ತಿಂಗಳಿಗೆ ಸುಮಾರು 700 ಕೋಟಿ ಅಂದ್ರೆ ವರ್ಷಕ್ಕೆ 8,000 ಕೋಟಿ ಹೆಚ್ಚು ನಷ್ಟ ಆಗ್ತಿದೆ ಅಂತ ಹೇಳ್ತಿರೋದು. ಅಂದ್ರೆ ಬರೀ ಒಂದು ಕಂಪನಿ BPCL ಈ ಒಂದು ಹಿಡಿತದಲ್ಲಿ ಇದೆ ಅಂತಂದ್ರೆ ಇದ್ರ ಜೊತೆಗೆ HPCL ಕೂಡ ಸೇರ್ಕೊಂಡಿದ್ದಾರೆ. ಅಂದ್ರೆ ನಷ್ಟದ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. HPCL ನ ಡೈರೆಕ್ಟರ್ ಆಫ್ ಫೈನಾನ್ಸ್ ರಜನೀಶ್ ನಾರಂಗ್ ಹೇಳಿದೇನ್ ಗೊತ್ತಾ? ಹೌದು, ನಾವು ಕೂಡ ಸುಮಾರು 10,900 ಕೋಟಿಯಷ್ಟು LPG ಅಂಡರ್ ರಿಕವರಿಯನ್ನ ಅನುಭವಿಸ್ತಾ ಇದೀವಿ. ಅಂದ್ರೆ ಸರ್ಕಾರ 50 ರೂಪಾಯಿ ಬೆಲೆ ಏರಿಸಿರೋದ್ರಿಂದ ಸ್ವಲ್ಪ ಸಹಾಯ ಆಗಿದೆ. ಆದ್ರೂ ಈಗಲೂ ನಾವು ನೋಡಿದಾಗ ಪ್ರತಿ ಸಿಲಿಂಡರ್ಗೆ ಸುಮಾರು 165 ರೂಪಾಯಿಯಿಂದ
70 ಅಂಡರ್ ರಿಕವರಿ ಇದೆ ಅಂತ ಇವ್ರು ಹೇಳ್ತಿರೋದು. ಈ ನೋವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ BPCL ಮತ್ತೆ ಇತರ ಕಂಪನಿಗಳು ಅಂದ್ರೆ US LPG ಅಂತಹ ಈ ಕಡಿಮೆ ಸೋರ್ಸಸ್ ಗಳನ್ನ ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಗುಪ್ತಾ ಅವರೇ ಹೇಳಿದ ಪ್ರಕಾರ ನಾವು US LPG ಯಲ್ಲಿ ಸ್ವಲ್ಪ ಅವಕಾಶವನ್ನು ಕೂಡ ಕಾಣ್ತಾ ಇದೀವಿ. ಅಂದ್ರೆ ಅರಬ್ ಗಲ್ಫ್ ನಿಂದ ಬರೋ ಸರಕುಗಳ ಬದಲು US ಬೇಸ್ಡ್ ಕಾರ್ಗೋಸ್ ಗಳನ್ನ ತರಿಸ್ಕೊಂಡ್ರೆ ಪ್ರತಿ ಮೆಟ್ರಿಕ್ ಟನ್ಗಳಿಗೆ ನಾವು $20 ಇಂದ $30 ನಷ್ಟು ಆಪರ್ಚುನಿಟಿಗಳು ಸಿಗ್ಬೋದು ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಆದ್ರೆ ಇಲ್ಲೊಂದು ಟೆಕ್ನಿಕಲ್ ಹೆಚ್ಚಿದೆ ನೋಡಿ. US LPG ನಲ್ಲಿ ಪ್ರೊಪೇನ್ ಅಂಶ ಹೆಚ್ಚಿರುತ್ತೆ. ಆದ್ರೆ ನಮ್ಮ ಇಂಡಿಯಾದ ಡೊಮೆಸ್ಟಿಕ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹಾಗೆ ಅಪ್ಲೈನ್ಸ್ ಗಳ ಒಂದು ನಿರ್ದಿಷ್ಟ ಪ್ರೊಪೇನ್ ಬುಟೇನ್ ಮಿಕ್ಸ್ಗೆ ಅಂದ್ರೆ ಹೊಂದಾಣಿಕೆ ಆಗಿರುತ್ತೆ. ಪ್ರೊಪೇನ್ ಹೆಚ್ಚಿರೋ LPG ಬಳಸಿದ್ರೆ ಪ್ರೆಷರ್ ರೆಗ್ಯುಲೇಷನ್ ಮತ್ತೆ ಬರ್ನರ್ ಪರ್ಫಾರ್ಮೆನ್ಸ್ ನಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಇದರರ್ಥ OMCs ಆ ಒಂದು ಇಂಪೋರ್ಟೆಡ್ ಫ್ಯೂಯಲ್ ಅನ್ನ ಇಲ್ಲಿನ LPG ಜೊತೆ ಬ್ಲೆಂಡ್ ಮಾಡಬೇಕು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ಬೇಸಿಕಲಿ ಅಮೆರಿಕನ್ LPG ಪೇಪರ್ ಮೇಲೆ ತುಂಬಾ ಕಡಿಮೆ ಅನ್ಸಿದ್ರು ಕೂಡ ಅದನ್ನ ಬಳಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಲಾಜಿಸ್ಟಿಕಲ್ ಮತ್ತೆ ಸೇಫ್ಟಿ ಅಡ್ಜಸ್ಟ್ಮೆಂಟ್ ಗಳು ಜಾಸ್ತಿ ಬೇಕಾಗತ್ತೆ. ಕೊನೆಯದಾಗಿ ಇಂಡಿಯಾದ LPG ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನ ನಾವು ನೋಡಿದಾಗ ಜಗತ್ನಲ್ಲೇ ಅತಿ ಎಕ್ಸ್ಟೆನ್ಸಿವ್ ಅಂದ್ರೆ ವಿಸ್ತಾರವಾದ ಜಾಲಗಳಲ್ಲಿ ಒಂದು ಅಂತ ಹೇಳ್ಬೋದು. 200ಕ್ಕೂ ಹೆಚ್ಚು ಬಾಟ್ಲಿಂಗ್ ಪ್ಲಾಂಟ್ಸ್ ಗಳು, 24,000ಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್, ಹಾಗೆ ದೇಶದ ಪ್ರತಿ ಜಿಲ್ಲೆಗೂ ಇದರ ಒಂದು ಅರ್ಬನ್ ನಲ್ಲಿ ಅಂದ್ರೆ ಹಳ್ಳಿಗಳಲ್ಲೇ ಇರುತ್ತೆ. ಅಂದ್ರೆ ಈ ಹಳ್ಳಿಗಳಲ್ಲಿ ತಲುಪೋ ಡೆಲಿವರಿ ಮೆಕ್ಯಾನಿಸಮ್ ಗಳಿದೆ ಅಂತ ಅರ್ಥ. ಕಾಂಪೋಸಿಟ್ ಸಿಲಿಂಡರ್ಸ್ ಗಳು ಮತ್ತೆ ಮುನ್ನಾ ಸಿಲಿಂಡರ್ ಗಳಂತಹ ಈ ಒಂದು 2 kg ಇಂದ ಮಿನಿ ಸಿಲಿಂಡರ್ಸ್ ಗಳಂತಹ ಇನೋವೇಷನ್ಸ್ ಗಳಿಂದ ಈ LPG ಸ್ಟೂಡೆಂಟ್ಸ್ ಗಳನ್ನ ನಾವು ನೋಡಿದಾಗ ಮೈಗ್ರೆಂಟ್ಸ್ ಗಳಾಗಿರ್ಬೋದು ಮತ್ತೆ ಇನ್ಫಾರ್ಮಲ್ ವರ್ಕರ್ಸ್ಗೂ ಕೂಡ ಇದು ಸುಲಭವಾಗಿ ಸಿಗೋ ಹಾಗೆ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ನಮ್ಮ ಇಂಡಿಯಾದಲ್ಲಿ ನಾವು ನೋಡಿದಾಗ ಸುಮಾರು 33 ಕೋಟಿ ಆಕ್ಟಿವ್ LPG ಕನೆಕ್ಷನ್ಸ್ ಗಳಿದೆ ಗೊತ್ತಾ. ಮನೆಯ ಗ್ಯಾಸ್ ಸಿಲಿಂಡರ್ ವಿಷಯಕ್ಕೆ ನಾವು ಬಂದ್ರೆ ಇಂಡೇನ್ ಇದು IOC ಅವರದು, ಅಂದ್ರೆ ಭಾರತ್ ಗ್ಯಾಸ್ ಇದು BPCL ಅವರದು, ಹಾಗೇನೆ HP ಗ್ಯಾಸ್ ಇದು HPCL ಅವರದು. ಈ ಸರ್ಕಾರಿ ಸ್ವ್ಯಾಮದ ಒಂದು OMCS ಕಂಪನಿಗಳದ್ದೇ ಡಾಮಿನೇಷನ್ ಜಾಸ್ತಿ ಇರೋದು. ರಿಲಯನ್ಸ್ ಟೋಟಲ್ ಎನರ್ಜೀಸ್ ತರದ ಒಂದು ಪ್ರೈವೇಟ್ ಪ್ಲೇಯರ್ಸ್ ಮುಖ್ಯವಾಗಿ ಇಂಡಸ್ಟ್ರಿಯಲ್ ಮತ್ತೆ ಕಮರ್ಷಿಯಲ್ ಯೂಸರ್ಸ್ಗೆ LPG ಸೇವೆನೂ ಕೂಡ ಮಾಡ್ತಿದ್ದಾರೆ. ಆದ್ರೆ ಮನೆಗಳ ಒಂದು ರೀಟೇಲ್ ಸೆಗ್ಮೆಂಟ್ ನಲ್ಲಿ ಅವರು ಅಷ್ಟಾಗಿ ಪರಿಣಾಮ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸರ್ಕಾರದ ಸಬ್ಸಿಡಿ ವ್ಯವಸ್ಥೆ. ಇದರಿಂದಾಗಿ ಪ್ರೈಸಿಂಗ್ ಸ್ವಲ್ಪ ಒಂದ್ ಕಡೆ ವಾಲ್ದಂತೆ ಕಾಣುತ್ತೆ. ಇನ್ನು ಪ್ರೈವೇಟ್ ಅವ್ರಿಗೆ ಇಲ್ಲಿ ಕಾಂಪೀಟ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಸೊ ಹೌದು, ಇಂಡಿಯಾದಲ್ಲಿ LPG ಒಂದು ಮೆಚೂರ್ ಮಾರ್ಕೆಟ್ ಆಗಿದೆ. ಆದ್ರೆ ಇದೇನು ಸಿಂಪಲ್ ಆದ ಮಾರ್ಕೆಟ್ ಖಂಡಿತವಾಗ್ಲೂ ಅಲ್ಲ. ಇದು ಡೈರೆಕ್ಟ್ ಸಬ್ಸಿಡೀಸ್ ಗಳಿಂದ ನಡೆದುಕೊಂಡು ಹೋಗ್ತಿದೆ. ಇನ್ನು ಗ್ಲೋಬಲ್ ಪ್ರೈಸ್ ಗಳು ಇದರ ಮೇಲೆ ಪರಿಣಾಮ ಕೂಡ ಬೀಳತ್ತೆ. ಹಾಗೆ ಪೊಲಿಟಿಕಲ್ ಡಿಸಿಷನ್ಸ್ ಗಳು ಇದನ್ನ ದಿಕ್ಕುಗಳೇನಿರುತ್ತೆ ಅಲ್ಲ ಅದನ್ನ ನಿರ್ಧರಿಸುತ್ತೆ. ನಾನು ಮೊದಲೇ ಹೇಳ್ದ ಹಾಗೆ ಕೇರ್ ಎಡ್ಜ್ ರಿಪೋರ್ಟ್ ನ ನೋಡಿದಾಗ OMCs ಗಳ ಒಂದು ಅಂಡರ್ ರಿಕವರೀಸ್ ಗಳು 45% ಅಷ್ಟು ಕಡಿಮೆ ಆಗತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಎಲ್ಲಾ ಕೇರ್ಫುಲ್ ಅಡ್ಜಸ್ಟ್ಮೆಂಟ್ಸ್ ಗಳ ಪರಿಣಾಮ ಇಲ್ಲಿ ಬೀಳುತ್ತೆ ನೋಡಿ. ಸರ್ಕಾರ ಮಾಡಿದ ಸ್ವಲ್ಪ ಮಾಡೆಸ್ಟ್ ಪ್ರೈಸ್ ಹೈಕ್ಸ್ ಗಳಿರ್ಬೋದು, ಇದರ ಒಂದು ಇಂಪೋರ್ಟ್ ಕಾಸ್ಟ್ ಗಳೇನಿರುತ್ತೆ ಸ್ವಲ್ಪ ಕಡಿಮೆ ಆಗಿರೋದು, ಹಾಗೆ ಒಂದು ಟಾರ್ಗೆಟೆಡ್ ವೆಲ್ಫೇರ್ ನ ನಾವು ನೋಡಿದಾಗ ನಿರ್ದಿಷ್ಟ ಜನರಿಗೆ ತಲುಪುವಂತಹ ಒಂದು ಕಲ್ಯಾಣ ಯೋಜನೆಗಳು ಕೂಡ, ಅಂದ್ರೆ ಉದಾಹರಣೆಯಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಉಜ್ವಲ ಸಬ್ಸಿಡಿ, ಇದೆಲ್ಲ ಸೇರ್ಕೊಂಡು ಸದ್ಯಕ್ಕೆ ಸಿಸ್ಟಮ್ ನ ಸ್ವಲ್ಪ ಸ್ಟೇಬಲ್ ಮಾಡ್ತಿದೆ ಅನ್ನೋ ಒಂದು ಸೂಚನೆ ಕೂಡ ಕೊಡುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಸಿಚುವೇಶನ್ ಹೇಗೆ ಬದಲಾಗತ್ತೆ, ನಿಜವಾಗ್ಲೂ ಏನ್ ಆಗುತ್ತೆ ಅನ್ನೋದನ್ನ ನಾವು ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಕಾದು ನೋಡ್ಲೇಬೇಕಾಗತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಇಂಡಿಯನ್ ಆಟೋ ಜಾಯಿಂಟ್ಸ್ ಕತೆ ಏನು, Q4 ರಿಸಲ್ಟ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಂಡಿಯಾದ ಆಟೋಮೊಬೈಲ್ ಇಂಡಸ್ಟ್ರಿನ ನಾವು ನೋಡಿದಾಗ ಇದು ನಮ್ಮ ಎಕನಾಮಿಕ್ ಪಲ್ಸ್ ನ ಒಂದು ಡೀಸೆಂಟ್ ಪ್ರಾಕ್ಸಿ ಇದ್ದ ಹಾಗೆ ಅಂತ ಹೇಳ್ಬೋದು. ನೋಡಿ, ಇತ್ತೀಚೆಗಷ್ಟೇ ದೊಡ್ಡ ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ತಮ್ಮ ಒಂದು Q4 FY25 ರಿಸಲ್ಟ್ಸ್ ಗಳನ್ನ ಅನೌನ್ಸ್ ಮಾಡಿದಾಗ ಸಂಕೀರ್ಣವಾದ ಮತ್ತೆ ಕ್ಯೂರಿಯಾಸಿಟಿನ ಮೂಡಿಸುವಂತ ಹಾಗೆ ಡಿಸಪಾಯಿಂಟೆಡ್ ಆಗಿರೋ ಒಂದು ಪಿಕ್ಚರ್ ಇಲ್ಲಿ ನಮಗೆ ಕಾಣಿಸುತ್ತೆ. ಈ Q4 FY25 ಆಸುಪಾಸ್ನಲ್ಲಿ ಇಂಡಿಯಾದ ಆಟೋ ಸೆಕ್ಟರ್ ನಲ್ಲಿ ಸ್ಲೋ ಡೌನ್ ಆಗೋ ಕೆಲವು ಕಾರಣಗಳಿದೆ. ಅಂದ್ರೆ ಪೋಸ್ಟ್ ಪ್ಯಾಂಡೆಮಿಕ್ ನಲ್ಲಿ ಒಂದು ಒಳ್ಳೆ ರಿಕವರಿ ಆಗಿ ಸೇಲ್ಸ್ ಏನೋ ಜಾಸ್ತಿ ಆಗಿತ್ತು. ಸೊ ಅದ್ರ ಮೇಲೆ ಈಗ ಇಯರ್ ಆನ್ ಇಯರ್ ಗ್ರೋತ್ ಪರ್ಸೆಂಟೇಜಸ್ ಗಳನ್ನ ನೋಡಿದಾಗ ಸ್ವಲ್ಪ ಮಾಡರೇಟ್ ಅಥವಾ ಕಡಿಮೆಯಾಗಿ ಕಾಣಿಸುತ್ತೆ. ಇದು ಸಹಜ. ಅಂದ್ರೆ ಗಾಡಿಗಳ ಬೆಲೆಗಳು ಹೊಸ ಒಂದು ನಿಯಮಗಳನ್ನ, ಅಂದ್ರೆ ಹೊಗೆ ನಿಯಮಗಳು ಏನಿರುತ್ತೆ ಅದು ಬಿಗಿಯಾಗಿರೋದ್ರಿಂದ, ರಾ ಮೆಟೀರಿಯಲ್ ಕಾಸ್ಟ್ ಗಳು ಹೆಚ್ಚಾಗಿರೋದ್ರಿಂದ, ಹಾಗೆ ಗಾಡಿಗಳಲ್ಲಿ ಹೆಚ್ಚು ಸೇಫ್ಟಿ ಹಾಗೂ ಟೆಕ್ನಾಲಜಿ ಫೀಚರ್ಸ್ ಗಳು ಸೇರ್ಕೊಂಡಿರೋದ್ರಿಂದ ಜಾಸ್ತಿ ಆಗಿದೆ ಅಂತ.
ಅಂತ. ಇದು ಮುಖ್ಯವಾಗಿ ಎಂಟ್ರಿ ಲೆವೆಲ್ ಸೆಗ್ಮೆಂಟ್ಸ್ ನಲ್ಲಿ ಎಲ್ಲಿ ತಗೊಳ್ತಾರೋ, ಎಲ್ಲಿ ತುಂಬಾ ಪ್ರೈಸ್ ಸೆನ್ಸಿಟಿವ್ಸ್ ಗಳಿರತ್ತೋ, ಎಲ್ಲಿ ಹೊಡೆತ ಬೀಳತ್ತೋ ಅದು ತೋರ್ಸತ್ತೆ. ಇದು ಜನರ ಒಂದು ಡಿಸ್ಪೋಸಬಲ್ ಇನ್ಕಮ್ ಅನ್ನ ಕಡಿಮೆ ಮಾಡುತ್ತೆ ಕೂಡ. ಹಾಗಾಗಿ ಜನ ಒಂದು ಬಿಗ್ ಟಿಕೆಟ್ ಡಿಸ್ಕ್ರೇಷನರಿ ಸ್ಪೆಂಡಿಂಗ್ಸ್ ಗಳನ್ನ ಮಾಡೋದಕ್ಕೆ ತುಂಬಾ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ತಿದ್ದಾರೆ. ಇತ್ತೀಚಿನವರೆಗೆ ನಾವು ನೋಡಿದಾಗ ಇಂಟ್ರೆಸ್ಟ್ ರೇಟ್ಸ್ ಹೆಚ್ಚಾಗಿರೋದ್ರಿಂದ ಗಾಡಿ ಲೋನ್ಗಳ ಒಂದು EMIs ಗಳು ಕೂಡ ಜಾಸ್ತಿ ಆಗ್ತಿದೆ ನೋಡಿ. ಇದು ಸಾಲದ ಖರ್ಚುಗಳ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ಅಂದ್ರೆ ಕೆಲವರು ಗಾಡಿ ತಗೊಳ್ಳೋದನ್ನ ತಡಿತಿರ್ಬೋದು ಅಥವಾ ಮುಂದೂಡ್ತಿರ್ಬೋದು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಆದ್ರೆ ಇದನ್ನೆಲ್ಲ ನಾವು ನೋಡಿದಾಗ ಒಟ್ಟಾರೆ ಬೆಳವಣಿಗೆ ವರ್ಷದಲ್ಲಿ ಎಲ್ಲೋ ಒಂದು ಗೊಂದಲವನ್ನ ಕ್ರಿಯೇಟ್ ಮಾಡಿದೆ. ಯಾಕೆ ಅಂತಂದ್ರೆ ಈ 3 ಕ್ಲಿಯರ್ ನರೇಟಿವ್ಸ್ ಗಳು ನಮ್ಗಿಲ್ಲಿ ಹೊರ ಬರುತ್ತೆ ನೋಡಿ. ಬೇರೆ ಕ್ಯಾಟಗರೀಸ್ ಗಳಿಗೆ ಹೋಲಿಸಿದ್ರೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂದ್ರೆ SUV ಗಳ ಒಂದು ಡಾಮಿನೆನ್ಸ್ ಸಂಪೂರ್ಣವಾಗಿದೆ ಅಂತ ಗೊತ್ತಾಗುತ್ತೆ. ಇವುಗಳ ಮಾರಾಟ ಇಯರ್ ಆನ್ ಇಯರ್ 11% ಅಷ್ಟು ಬೆಳೆದು ಒಟ್ಟು ಸೇಲ್ಸ್ ನಲ್ಲಿ 55% ಶೇರ್ಸ್ ಗಳೇನಿದೆ ಅದು ಜಾಸ್ತಿ ಆಗಿದೆ. ಹಾಗೇನೆ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ರೆವಲ್ಯೂಷನ್ ನೋಡಿದಾಗ ಖಂಡಿತವಾಗ್ಲೂ ಶುರುವಾಗಿದೆ. ಇದನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಾಲ್ನಲ್ಲಿ ಡಾಮಿನೇಟ್ ಅನ್ನ ಹೊಂದಿದ್ದ ಸ್ಮಾಲ್ ಕಾರ್ ಸೆಗ್ಮೆಂಟ್ ಈಗ ಉಸಿರಾಡೋದಕ್ಕೂ ಸಹ ಕಷ್ಟಪಡ್ತಿದೆ. ಇಯರ್ ಆನ್ ಇಯರ್ ನಾವು ನೋಡಿದ್ವಿ ಅಂತಂದ್ರೆ 12% ಅಷ್ಟು ಕುಸ್ತೋಗಿದೆ. ಅಂದ್ರೆ ಮಾರಾಟ ಕಡಿಮೆ ಆಗೋಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್ ಮತ್ತೆ ಮಹೀಂದ್ರಾ ಅಂಡ್ ಮಹೀಂದ್ರಾದಂತಹ ದೊಡ್ಡ ಕಂಪನಿಗಳಿಗೆ FY25 ಏನೂ ಕೂಡ ಈಸಿ ವೇ ಆಗಿಲ್ಲ ಅನ್ನೋದು ತೋರ್ಸತ್ತೆ. ಬದಲಾಗಿ ಈ ಒಂದು ಗ್ರಾಹಕರ ಇಷ್ಟನಿಷ್ಟಗಳಾಗಿರ್ಬೋದು, ಮಾರ್ಜಿನ್ ಪ್ರೆಷರ್ಸ್ ಮತ್ತೆ EVs ಗಳ ಒಂದು ಹೈ ಸ್ಟೇಕ್ ಗೇಮ್ ನಲ್ಲಿ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋ ದಾರಿ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ. ಒಟ್ಟಾರೆ ಪ್ಯಾಸೆಂಜರ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ನಾವು ನೋಡಿದಾಗ FY25 ನಲ್ಲಿ ಮಾತಾಡೋದಾದ್ರೆ ಸ್ವಲ್ಪ ಮಾಡೆಸ್ಟ್ ಅಪ್ಟಿಕ್ ಅನ್ನ ಕಂಡಿದೆ. ಅಂದ್ರೆ ತಾತ್ಕಾಲಿಕ ಆವರೇಜ್ ಅಲ್ಲಿ ನಾವು ನೋಡಿದಾಗ ಸುಮಾರು 4.3 ಇಂದ 4.34 ಮಿಲಿಯನ್ ಯೂನಿಟ್ಸ್ ಗಳು ಸೇಲ್ಸ್ ಆಗಿದೆ. ಅಂದ್ರೆ ಆವರೇಜ್ ಅಲ್ಲಿ ನಾವು ನೋಡೋದಾದ್ರೆ 2 ಇಂದ 2.6% ಗ್ರೋತ್ ಅಷ್ಟೇ. ಇದು ಹೋದ ವರ್ಷ ಕಂಡ 8.4% ಗ್ರೋತ್ಗೆ ನಾವು ಕಂಪೇರ್ ಮಾಡಿದ್ರೆ ಸಿಗ್ನಿಫಿಕೆಂಟ್ ಸ್ಲೋ ಡೌನ್ ಅಲ್ವಾ. ಇದಕ್ಕೆ ಮುಖ್ಯ ಕಾರಣ ಹೈ ಬೇಸ್, ಹಾಗೆ ಕೊಂಡುಕೊಳ್ಳುವಂತಹ ಶಕ್ತಿ ಸಮಸ್ಯೆ ಕಮ್ಮಿ ಆಗಿರೋದು. ಅದರಲ್ಲೂ ಎಂಟ್ರಿ ಲೆವೆಲ್ ಅಲ್ಲಿ ಮುಖ್ಯವಾಗಿ ಹ್ಯಾಚ್ ಬ್ಯಾಕ್ಸ್ ಗಳ ಕಾರುಗಳು. ಈಗ ಲಿಸ್ಟೆಡ್ ಸ್ಪೇಸ್ ನಲ್ಲಿರೋ 3 ದೊಡ್ಡ ಪ್ಲೇಯರ್ಸ್ ಗಳ ಬಗ್ಗೆ ಒಂದೊಂದಾಗಿ ಮಾತಾಡ್ಕೊಂಡ್ ಬರೋಣ. ಇಂದಿನ ಮಾರುಕಟ್ಟೆ ಸಿಚುವೇಶನ್ ನಾವು ನೋಡಿದಾಗ ಸ್ಪಷ್ಟ ವಿಜೇತ ಯಾರಾದ್ರೂ ಇದ್ರೆ ಅದು ಮಹೀಂದ್ರಾ ಅಂಡ್ ಮಹೀಂದ್ರಾ ಅಂತ ಹೇಳ್ಬೋದು ನೋಡಿ. ಕಂಪನಿಯ ಒಂದು ಆಟೋಮೇಟಿವ್ ಸೆಗ್ಮೆಂಟ್ ಅವರ ಒಂದು ಆಸ್ಟ್ರನಲ್ಲಿರೋ ಒಂದು ಥಾರ್, ಸ್ಕಾರ್ಪಿಯೋ N ಹಾಗೆ XUV 700 ಅಂತ ಒಂದು ಪಾಪ್ಯುಲರ್ SUVs ಗಳ ಶಕ್ತಿಗಳಿಂದ ಈ ಒಂದು ಫೈರಿಂಗ್ ಆನ್ ಆಲ್ ಸಿಲಿಂಡರ್ಸ್ ಕೆಲಸ ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಅಂದ್ರೆ 10 ಹ್ಯಾಚ್ ಬ್ಯಾಕ್ಸ್ ಗಳ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇಲ್ಲದೆ ಇರೋದ್ರಿಂದ ಆ ಸೆಗ್ಮೆಂಟ್ ನ ಕಡಿಮೆ ಬೆಳವಣಿಗೆಗೆ ಇವರು ಪಾರಾಗಿದ್ರು. ಬೇರೆ ಇಂಡಿಯನ್ ಆಟೋ ಪ್ಲೇಯರ್ಸ್ ಗಳ ಹಾಗೆ ಅವ್ರಿಗೆ ಇದು ಹೊಡೆತ ಖಂಡಿತವಾಗ್ಲೂ ಬೀಳಿಲ್ಲ. M&Mಗೆ FY25 ರ ಒಂದು ಹಣಕಾಸಿನ ವರ್ಷ ಸಖತ್ತಾಗಿತ್ತು. ಅವರ SUV ವಾಲ್ಯೂಮ್ಸ್ ಇಯರ್ ಆನ್ ಇಯರ್ ನೋಡಿದಾಗ 20% ಅಷ್ಟು ಬೆಳೆದಿದೆ. ಇದರಿಂದ SUV ರೆವಿನ್ಯೂ ಮಾರ್ಕೆಟ್ ಶೇರ್ ಕೂಡ ಪೂರ್ತಿ ವರ್ಷಕ್ಕೆ FY25 ನಾವು ನೋಡಿದಾಗ 22.5%ಗೆ ಏರಿದೆ. ಇದು 210 ಬೇಸಿಸ್ ಪಾಯಿಂಟ್ಸ್ ಗಳಷ್ಟು ಹೆಚ್ಚು. ಅಂದ್ರೆ Q4 FY25 ನಲ್ಲಂತೂ ಇದು 23.5% ಆಗಿತ್ತು. ಇನ್ನು ಹಣಕಾಸಿನ ಶಕ್ತಿ ಏನಿದೆ ಅಲ್ವಾ, ಇದಂತೂ ಸಖತ್ ಸ್ಟ್ರಾಂಗ್ ಆಗಿತ್ತು. M&M ನ ಒಂದು ಸ್ಟ್ಯಾಂಡ್ ಅಲೋನ್ ಆಟೋ ಸೆಗ್ಮೆಂಟ್ PBIT ಮಾರ್ಜಿನ್ ನಾವು ನೋಡಿದಾಗ FY25 ನಲ್ಲಿ 9.5% ಇತ್ತು. ಇದು ಹೋದ ವರ್ಷಕ್ಕಿಂತ 110 ಬೇಸಿಸ್ ಪಾಯಿಂಟ್ಸ್ ಗಳ ಸುಧಾರಣೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಸ್ಪಷ್ಟವಾಗಿ ಹೇಳೋದಾದ್ರೆ ಅವರ ಆಟೋಮೇಟಿವ್ ಸೆಗ್ಮೆಂಟ್ FY25 ನಲ್ಲಿ 45.2% ಅಷ್ಟು ಎಕ್ಸೆಪ್ಷನಲ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನ ತಗೊಂಡ್ಕೊಟ್ಟಿದೆ. ಇದು ಹೈಲಿ ಎಫಿಷಿಯಂಟ್ ಕ್ಯಾಪಿಟಲ್ ಯುಟಿಲೈಸೇಷನ್ ಅನ್ನ ತೋರಿಸುತ್ತೆ. ನಾವೇನಾದ್ರೂ ಕಂಪೇರ್ ಮಾಡಿ ನೋಡೋದಾದ್ರೆ ಟಾಟಾ ಮೋಟಾರ್ಸ್ಗೆ ಇದು ಸುಮಾರು 17%, ಹಾಗೆ ಮಾರುತಿ ಸುಜುಕಿಗೆ ಸುಮಾರು 22% ಇತ್ತು. ಇನ್ನು M&M ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂಡ್ CEO ಆದಂತಹ ಮಿಸ್ಟರ್ ರಾಜೇಶ್ ಬೆಜೋರಿಕರ್ ಏನಂತ ಹೇಳಿದ್ದಾರೆ ಗೊತ್ತಾ, ನಾವು SUV ರೆವಿನ್ಯೂ ಶೇರ್ ನಲ್ಲಿ ಸಿಗ್ನಿಫಿಕೆಂಟ್ ಗೇನ್ಸ್ ಅನ್ನ ಹೊಂದಿದ್ದೀವಿ, ಹಾಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೂಡ ಮುಂದುವರಿಸ್ತಾ ಇದೀವಿ ಅಂತ. ಇದು ಕಂಪನಿಯ ಕಾನ್ಫಿಡೆನ್ಸ್ ಅನ್ನ ಇನ್ನೂ ಕೂಡ ಜಾಸ್ತಿ ತೋರಿಸುತ್ತೆ. ಮಹೀಂದ್ರಾದ EV ಸ್ಟೋರಿ ಕೂಡ ತುಂಬಾ ಕ್ಯೂರಿಯಾಸಿಟಿಯನ್ನ ಮೂಡಿಸುತ್ತೆ. ಅವರ ಬಾರ್ನ್ ಎಲೆಕ್ಟ್ರಿಕ್ ರೇಂಜ್ ಅನ್ನ ನಾವು ನೋಡ್ತಿದ್ವಿ ಅಂತಂದ್ರೆ ಇದನ್ನ ನಾವು SUVs ಗಳು ಅಂತ ಹೇಳ್ತೀವಿ. ಇದು ಲಾಂಚ್ ಆದ್ಮೇಲೆ ಮೊದಲ ದಿನವೇ ಬರೋಬ್ಬರಿ 30,179 ಬುಕಿಂಗ್ಸ್ ಗಳನ್ನ ತಗೊಂಡಿದೆ. ಅಂದ್ರೆ FY25 ನಲ್ಲಿ ಒಟ್ಟು ಇದು 6,300 SUVs ಗಳನ್ನ ಗ್ರಾಹಕರಿಗೆ ತಲುಪಿಸಿದ್ದಾರೆ ಅಂತ. ಆದ್ರೆ ಎಲ್ಲನೂ ಕೂಡ ಸರಿಯಾಗಿಲ್ಲ. ಕೆಲವೊಂದು ಸಾಫ್ಟ್ವೇರ್ ಬಗ್ಸ್ ಗಳಿಂದ ಸ್ವಲ್ಪ ಸಮಸ್ಯೆ ಇದೆ. ಕಂಪನಿ ಒಂದು PV/EV ಸ್ಪೇಸ್ ನಲ್ಲಿದೆ. 2027 ವರ್ಷಕ್ಕೆ 12,000 crores ಇನ್ವೆಸ್ಟ್ ಮಾಡ್ತಾ ಇದೆ. ಆದ್ರೆ ಸದ್ಯದ ಇಮಿಡಿಯೇಟ್ ಚಾಲೆಂಜ್ ಏನ್ ಗೊತ್ತಾ, ಈ ಬಾರಿ ಬೇಡಿಕೆಗಿಂತ ತಕ್ಕಂತೆ ನಾವು ನೋಡೋದಾದ್ರೆ EV ಪ್ರೊಡಕ್ಷನ್ ಅನ್ನ ಹೆಚ್ಚಿಸೋದು, ಹಾಗೆ ಅವರ ಒಂದು ಸೂಪರ್ ಹಿಟ್ ಒಂದು
ಪೆಟ್ರೋಲ್ ಡೀಸೆಲ್ ಮಾಡೆಲ್ಸ್ಗಳ ವೇಟಿಂಗ್ ಪೀರಿಯಡ್ಸ್ಗಳು ಕೂಡ ಒಂದು ನಿರ್ವಹಣೆಯನ್ನ ಜಾಸ್ತಿ ಮಾಡೋದು. ಇನ್ನು ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ನಮ್ಮ ದೇಶದ ಲಾಂಗ್ ಸ್ಟ್ಯಾಂಡಿಂಗ್ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು. ಇವರಿಗೆ ಈ ವರ್ಷ ಸ್ವಲ್ಪ ಕಾಂಟ್ರಾಸ್ಟ್ ಗಳಿಂದಾನೇ ಕೂಡ್ಕೊಂಡಿದೆ. ಈ ಕಂಪನಿ FY25 ನಲ್ಲಿ ತಮ್ಮ ಹೈಯೆಸ್ಟ್ ಎವರ್ ಓವರ್ ಆಲ್ ಸೇಲ್ಸ್ ಅಂದ್ರೆ 2.23 ಮಿಲಿಯನ್ ವಾಹನಗಳನ್ನ ಮಾರಾಟ ಮಾಡ್ಕೊಂಡಿದೆ ನೋಡಿ. ಇದು ಒಟ್ಟಾರೆಯಾಗಿ 4.6% ಗ್ರೋತ್. ಈ ಗ್ರೋತ್ಗೆ ದೊಡ್ಡ ಕಾರಣ ಅಂತಂದ್ರೆ ಅವರ ರೆಕಾರ್ಡ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್. ಅವರ ಎಕ್ಸ್ಪೋರ್ಟ್ಸ್ ನೋಡಿದಾಗ ಇಯರ್ ಆನ್ ಇಯರ್ 17.5% ಅಷ್ಟು ಬೆಳವಣಿಗೆನ ಕಂಡಿದೆ. ಒಂದು ವೇಳೆ ಈ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿಲ್ಲ ಅಂತಂದ್ರೆ ಅವರ ರಿಸಲ್ಟ್ಸ್ ಗಳು ಬೇರೆ ಕಡೆನೆ ಇರ್ತಿತ್ತು. ಯಾಕೆ ಅಂದ್ರೆ ನಾವು ಮೊದಲೇ ಚರ್ಚೆ ಮಾಡಿರೋ ಹಾಗೆ ಸಣ್ಣ ಕಾರುಗಳ ಮಾರಾಟಗಳಲ್ಲಿ ಡೌನ್ ಫಾಲ್ ಅನ್ನ ಇವ್ರು ಕಂಡುಕೊಂಡಿದ್ದಾರೆ. ಮಾರುತಿ ಸುಜುಕಿ ಈ ಒಂದು ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ಜೋರಾಗಿ ಮಾಡ್ತಿದೆ ಬಿಡಿ. ಅಂದ್ರೆ ಡೊಮೆಸ್ಟಿಕ್ ಈ ಸಣ್ಣ ಕಾರುಗಳ ಚಾಲೆಂಜಸ್ ಗಳಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ತಿದೆ ನೋಡಿ. ಮಾರುತಿ ಸುಜುಕಿ ಎಕ್ಸ್ಪೋರ್ಟ್ಸ್ ವಿಚಾರದಲ್ಲಿ 4ನೇ ವರ್ಷನೂ ಕೂಡ ಟಾಪ್ ಅಲ್ಲೇ ಇದೆ ಗೊತ್ತಾ. ಇಂಡಿಯಾದಿಂದ ಎಕ್ಸ್ಪೋರ್ಟ್ಸ್ ಆಗೋ ಒಂದು ಪ್ಯಾಸೆಂಜರ್ ವೆಹಿಕಲ್ ಗಳಲ್ಲಿ ಸುಮಾರು 43% ಇವರದ್ದೇ. ಇದು ಅವ್ರಿಗೆ ಒಂದು ದೊಡ್ಡ ಮುಖ್ಯವಾದ ಆಸರೆ ಆಗಿದೆ ಅಂತ ಕಂಪನಿನೇ ಹೇಳುತ್ತೆ. ಆದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಕತೆನ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಡೌನ್ ಆಗ್ತಿದೆ ಅಂತ ಅನ್ಸ್ತಿದೆ. ಅಂದ್ರೆ ಕೇವಲ 2.7% ಗ್ರೋತ್ ಅಷ್ಟೇ ಇಲ್ಲಿರೋದು. ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಒಂದು ಕಾಲದಲ್ಲಿ ಇದು ಮಾರುತಿಯ ಅನ್ಡಿಸ್ಪ್ಯೂಟೆಡ್ ಕಿಂಗ್ಡಮ್ ಆಗಿತ್ತು. ಈಗಲೂ ಪ್ರೆಷರ್ ಪಾಯಿಂಟ್ ಆಗಿನೇ ಮುಂದುವರೆದಿದೆ. ಈ ಹ್ಯಾಚ್ ಬ್ಯಾಕ್ಸ್ ಗಳ ಯುಟಿಲಿಟಿ ವೆಹಿಕಲ್ ಅಂದ್ರೆ ಈ ಒಂದು SUV ತರದ ದೊಡ್ಡ ಗಾಡಿ ಸೆಗ್ಮೆಂಟ್ಗೆ ಹೋಲಿಸೋದಾದ್ರೆ ಚಿಕ್ಕದು ಮತ್ತೆ ಅಫೋರ್ಡಬಲ್ ಆಗಿರತ್ತೆ. ಇನ್ನು UV ಸೆಗ್ಮೆಂಟ್ಗಳು ಹೆಚ್ಚಾಗಿ ಪ್ರೀಮಿಯಂ ಸೆಗ್ಮೆಂಟ್ಗೆ ಸೇರ್ಕೊಳ್ಳುತ್ತೆ. ಇಡೀ ಇಂಡಸ್ಟ್ರಿಯಲ್ಲಿ ಹ್ಯಾಚ್ ಬ್ಯಾಕ್ಸ್ ಗಳ ಒಂದು ಶೇರ್ನ ನಾವು ನೋಡಿದಾಗ ಅಂದ್ರೆ FY19 ರಲ್ಲಿ 46% ಇದ್ದದ್ದು FY25ಗೆ ಸುಮಾರು 23.5%ಗೆ ಕುಸಿತೋಗಿದೆ. ಈ ಸ್ಟ್ರಕ್ಚರಲ್ ಶಿಫ್ಟ್ ಜೊತೆ ಇನ್ಪುಟ್ ಕಾಸ್ಟ್ ಸಹ ಜಾಸ್ತಿ ಆಗಿರೋದು. ಹಾಗೇನೆ ಅವರ ಹೊಸ ಕಾರ್ಕೋಡ ಪ್ಲಾಂಟ್ ನ ಓವರ್ ಹೆಡ್ಸ್ ಅಲ್ಲಿ ನಾವು ನೋಡಿದಾಗ ಇದೆಲ್ಲನೂ ಕೂಡ ಸೇರ್ಕೊಂಡು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಏನಿದೆ Q4 FY25 ನಲ್ಲಿ 10% ಇಂದ 8.7%ಗೆ ಕಡಿಮೆ ಆಗಿರೋದು. ಇನ್ನು ಕಮಾಡಿಟಿ ಪ್ರೈಸ್ ಏರಿಕೆ ಆಗಿರ್ಬೋದು, ಅದರಲ್ಲೂ ಸ್ಟೀಲ್ ಕೂಡ ಈ ಕ್ವಾರ್ಟರ್ ನಲ್ಲಿ ಮಾರ್ಜಿನ್ಸ್ ಗಳ ಮೇಲೆ ಸುಮಾರು 20 ಬೇಸಿಸ್ ಪಾಯಿಂಟ್ಸ್ ಗಳಷ್ಟು ಒಂದು ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಅನ್ನ ಬೀರತ್ತೆ. ಕಂಪನಿಯ ಇನ್ನೊಂದು ಬ್ರೈಟ್ ಸೈಡ್ ಇದೆ. ಅಂದ್ರೆ ಎಲೆಕ್ಟ್ರಿಕ್ SUV ಆದ ಈ ವಿಟಾರ ಮೇಲೆ ದೊಡ್ಡ ಭರವಸೆನ ಇಟ್ಕೊಂಡಿದೆ. ಇದು H1 FY26 ನಲ್ಲಿ ಲಾಂಚ್ ಆಗ್ತಿದೆಯಂತೆ. ಇದರ ವಾರ್ಷಿಕ 70,000 ಯೂನಿಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇನ್ನು ಉತ್ಪಾದನೆ ಏನಿದೆ ಅಲ್ವಾ, ಇದರ ದೊಡ್ಡ ಭಾಗ ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನ ಇದಕ್ಕೋಸ್ಕರನೇ ಇವರು ಕನ್ಸಿಡರ್ ಮಾಡ್ತಿದ್ದಾರೆ. ಇನ್ನು ಚೇರ್ಮನ್ RC ಭಾರ್ಗವ ಹೇಳೋ ಪ್ರಕಾರ ಡೊಮೆಸ್ಟಿಕ್ ಚಾಲೆಂಜಸ್ ಗಳನ್ನ ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಮಾರುತಿಯ ಒಂದು ಡೊಮೆಸ್ಟಿಕ್ ಗ್ರೋತ್ ಅನ್ನ ನಾವು ನೋಡಿದಾಗ FY25 ನಲ್ಲಿ 3% ಇತ್ತು. ಅಂದ್ರೆ ಓವರ್ ಆಲ್ ಆಟೋಮೇಟಿವ್ ಪೆನಿಟ್ರೇಷನ್ ಅಲ್ಲೂ ಕೂಡ ಈಗ ಒಂಥರ ಚಿಂತೆ ಮಾಡುವಂತ ಸಿಚುವೇಶನ್ ತಗೊಂಡ್ ಬರ್ತಿದೆ ಅಂತ. ಇನ್ನು ರೆಗ್ಯುಲೇಷನ್ಸ್ ಗಳು ಕೂಡ ಅವಾಗವಾಗ ಜಾಸ್ತಿ ಆಗ್ತಿರೋದ್ರಿಂದ ಸಣ್ಣ ಕಾರುಗಳಿಗೆ ಜನರಿಗೆ ಕೈಗಟ್ಟಿಗುವಷ್ಟು ಕೂಡ ಕಾಸ್ಟ್ಲಿ ಆಗತ್ತೇನೋ ಅಂತ ಇವ್ರು ಹೇಳ್ತಿರೋದು. ಟಾಟಾ ಮೋಟಾರ್ಸ್ ನ Q4 FY25 ಮತ್ತೆ ಪೂರ್ತಿ ಫಿಸ್ಕಲ್ ಇಯರ್ ನ ಒಟ್ಟಾರೆ ಕತೆ ನೋಡೋದಾದ್ರೆ ಅವರ ಮುಖ್ಯ ವಿಭಾಗಗಳಲ್ಲಿ ಕಾಂಟ್ರಾಸ್ಟಿಂಗ್ ಪರ್ಫಾರ್ಮೆನ್ಸ್ ಗಳು ಕಾಣಿಸ್ತಿದೆ. ಅವರ ಒಂದು ಇಂಡಿಯನ್ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ನಾವು ನೋಡಿದಾಗ ಇದರಲ್ಲಿ ಇಂಟರ್ನಲ್ ಕಂಬಸ್ಟನ್ ಇಂಜಿನ್, ಪೆಟ್ರೋಲ್ ಡೀಸೆಲ್ ಇಂಜಿನ್ ಅಂತ ಹೇಳ್ತೀವಿ, ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎರಡು ಕೂಡ ಸೇರ್ಕೊಂಡಿದೆ. ಇದು ಒಂದು ಕಾಂಪ್ಲೆಕ್ಸ್ ನರೇಟಿವ್ಸ್ ಅಂತಾನೆ ಹೇಳುತ್ತೆ ನೋಡಿ. ಕೆಲವು ಸೆಗ್ಮೆಂಟ್ಸ್ ಗಳಲ್ಲಿ ತುಂಬಾ ಯಶಸ್ಸನ್ನ ಕಂಡಿದ್ರು ಕೂಡ ಒಟ್ಟಾರೆ ವಾಲ್ಯೂಮ್ ಚಾಲೆಂಜಸ್ ಗಳು ಕೂಡ ಜಾಸ್ತಿ ಇದೆ. ಇನ್ನು ಕಂಪನಿ ಇಂಡಿಯನ್ EV ಮಾರ್ಕೆಟ್ ನಲ್ಲಿ ತಮ್ಮ ಲೀಡರ್ಶಿಪ್ ಅನ್ನ ಉಳಿಸಿಕೊಂಡಿದೆ. FY25 ನಲ್ಲಿ 55.4% ಒಂದು ಶೇರ್ ಏನಿದೆ ಅದು ಬರ್ತಾ ಇದೆ. ಅವರ CNG ಸೆಗ್ಮೆಂಟ್ಸ್ ನ ಸೇಲ್ಸ್ ನೋಡಿದಾಗ 50% ಗಿಂತ ಹೆಚ್ಚು ಜಂಪ್ ಅನ್ನ ಕಂಡಿದೆ ಗೊತ್ತಾ. ಅಂದ್ರೆ ಟಾಟಾ ಪಂಚ್ FY25 ನಲ್ಲಿ ಇಂಡಿಯಾದ ಟಾಪ್ ಸೆಲ್ಲಿಂಗ್ SUV ಆಗಿದೆ. ಈ ಒಳ್ಳೆ ವಿಷಯಗಳ ಮಧ್ಯನೂ ಕೂಡ FY25 ನಲ್ಲಿ ಟಾಟಾ ಮೋಟಾರ್ಸ್ ನ ಒಟ್ಟು PV ಸೇಲ್ಸ್ ನೋಡಿದಾಗ ಇಯರ್ ಆನ್ ಇಯರ್ 3% ಅಷ್ಟು ಕಡಿಮೆ ಆಗಿದೆ. ಅಂದ್ರೆ 5.5 lakhs ಯೂನಿಟ್ಸ್ ಬಂದಿದೆ ಅಂತ. ಡೊಮೆಸ್ಟಿಕ್ಲಿ ನಾವು ನೋಡಿದಾಗ ಸೇಲ್ಸ್ ಸುಮಾರು 3% ಇಳಿದೋಗಿದೆ. ಇದಕ್ಕೆ ಮುಖ್ಯ ಕಾರಣ ಹ್ಯಾಚ್ ಬ್ಯಾಕ್ ಸೇಲ್ಸ್ ಅಲ್ಲಿ ಆದ ಒಂದು ಶಾರ್ಟ್ ಫಾಲ್ ಅಂತ ಕಂಪನಿ ಹೇಳ್ತಿರೋದು. ಈ ವಾಲ್ಯೂಮ್ ಡಿಪ್ ಒಂದು ಹಣಕಾಸಿನ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. PV ಸೆಗ್ಮೆಂಟ್ ರೆವಿನ್ಯೂ ನಾವು ನೋಡಿದಾಗ FY25 ನಲ್ಲಿ ಒಂದು 7.5% ಕಡಿಮೆ ಆಗ್ತಿದೆ. ಅಂದ್ರೆ ಎಬಿಟಾ ಮಾರ್ಜಿನ್ಸ್ ಕೂಡ FY25ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ನ ಕಂಡ್ರು 6.9% ಆಗಿದೆ ಅಂತ. ಇನ್ನು ಎಬಿಟಾ ಮಾರ್ಜಿನ್ಸ್ ಏನಿದೆ ಗೊತ್ತಾ, ಇದು 0.9%ಗೆ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಅಡ್ವರ್ಸ್ ಆಪರೇಟಿಂಗ್ ಲೆವರೇಜ್ ಅಷ್ಟೇ ಇರೋದ್ರಿಂದ ಮಾರ್ಜಿನ್ಸ್ ಗಳ ಮೇಲೆ ಹೊಡೆತ ಬೀಳತ್ತೆ ಅಂತ. ಇನ್ನು ಹೈಯರ್ ಡಿಪ್ರಿಸಿಯೇಷನ್ ಕೂಡ ಆಗಿರ್ಬೋದು ನೋಡಿ. ಕಂಪನಿಗಳು ಹೋದ ವರ್ಷಕ್ಕೆ ಒಂದು ಫಿಕ್ಸ್ಡ್ ಕಾಸ್ಟ್ ನ ಇಟ್ಕೊಂಡು ಈ ವರ್ಷ ಕಡಿಮೆ ಕಾರ್ನ ಮಾರಿದ್ರೆ ಮಾರ್ಜಿನ್ಸ್ ಗಳು ಖಂಡಿತವಾಗ್ಲೂ ಕಡಿಮೆ ಆಗೇ ಆಗತ್ತೆ ಅಲ್ವಾ. ಜೊತೆಗೆ ಅವು ತಮ್ಮ ಒಂದು PV ಪೋರ್ಟ್ಫೋಲಿಯೋವನ್ನ ಹೊಸದಾಗಿಸ್ಬೇಕು, ಹೊಸ ಮಾಡೆಲ್ಸ್ ಗಳನ್ನ ಅಭಿವೃದ್ಧಿ ಮಾಡಿಸ್ಬೇಕು, ಮತ್ತೆ EVಯ
ವಿಷಯ R&D ಏನಿರುತ್ತೆ, ಟೂಲಿಂಗ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ಸ್ ಆಗಿರ್ಬೋದು, ಇದರಲ್ಲಿ ಒಂದು ಸಬ್ಸ್ಟೇನ್ಷಿಯಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ಇರೋದ್ರಿಂದ ಡಿಪ್ರಿಸಿಯೇಷನ್ ಆಗಿರ್ಬೋದು, ಹಾಗೆ ಅಮೋರ್ಟೈಸೇಷನ್ ಖರ್ಚುಗಳಾಗಿರ್ಬೋದು ದೊಡ್ಡ ಮಟ್ಟದಲ್ಲೇ ಜಾಸ್ತಿ ಆಗತ್ತೆ. ಇನ್ನು ಟಾಟಾ ಮೋಟರ್ಸ್ ನ ಒಂದು ಇಂಡಿಯನ್ PV ಬಿಸ್ನೆಸ್ ನಾವು ನೋಡಿದಾಗ FY25 ಈ ಹಣಕಾಸಿನ ವರ್ಷ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ. ಅವರ ICE ಬಿಸ್ನೆಸ್ ಎಬಿಟಾ ಮಾರ್ಜಿನ್ಸ್ ನೋಡಿದಾಗ 8.2% ಇತ್ತು. ಇನ್ನು EV ಬಿಸ್ನೆಸ್ ಕೂಡ ಎಬಿಟಾ ಪಾಸಿಟಿವ್ ಆಗಿತ್ತು ಅಂತ ತೋರಿಸ್ತಿದೆ. ಆದ್ರೆ ಲಾಭಾಂಶ ತುಂಬಾ ಕಡಿಮೆ ಆಗಿದೆ, ಕೇವಲ 1.2% ಅಷ್ಟೇ. ಒಂದ್ ವೇಳೆ ಪ್ರೊಡಕ್ಟ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ ಗಳನ್ನ ಹೊರತುಪಡಿಸಿ ನೋಡಿದ್ರೆ ಈ ಮಾರ್ಜಿನ್ 6.8% ಆಗತ್ತೆ. ಸೊ ಒಟ್ನಲ್ಲಿ ಸದ್ಯಕ್ಕೆ ನಾವು ನೋಡಿದಾಗ ಟಾಟಾ ಮೋಟರ್ಸ್ಗೆ ಸಿಚುವೇಶನ್ ಸ್ವಲ್ಪ ಕಷ್ಟಕರವಾಗಿ ಕಾಣಿಸ್ತಿದ್ರು ಅವರ ಒಂದು ಕರ್ವಿ EV ಹಾಗೆ ಒಂದು ಹ್ಯಾರಿಯರ್ EV ತರದ ಹೊಸ ಲಾಂಚ್ ಆಗ್ತಿರೋದ್ರಿಂದ ತಮ್ಮ ಗೆಲುವಿನ ಓಟಗಳನ್ನ ವಾಪಸ್ ತಗೊಂಡ್ ಕೊಡ್ತೀವಿ ಅಂತಾನು ಇವ್ರು ಹೇಳ್ತಿರೋದು. ಅವ್ರ ಪಾಲಿಗೆ ಇನ್ನೊಂದು ಮುಖ್ಯವಾದ ಟ್ವಿಸ್ಟ್ ಏನ್ ಗೊತ್ತಾ, ಅವರ PV ಮತ್ತೆ EV ಬಿಸ್ನೆಸ್ ಗಳ ಒಂದು ಕಮರ್ಷಿಯಲ್ ವೆಹಿಕಲ್ ಆರ್ಮ್ ಇಂದ ಸಪರೇಟ್ ಆಗಿ ಮಾಡ್ತಿರೋ ಒಂದು ಡಿಮರ್ಜರ್ ಅಂತ ಹೇಳ್ಬೋದು. ಇದಕ್ಕೆ ಶೇರ್ ಹೋಲ್ಡರ್ಸ್ ಈಗಾಗಲೇ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು October 1, 2025 ಹೊತ್ತಿಗೆ ಜಾರಿಗೆ ಬರುವಂತ ನಿರೀಕ್ಷೆನೂ ಕೂಡ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ದ ಡೈಲಿ ಬ್ರೀಫ್ ಎಪಿಸೋಡ್ ನಲ್ಲಿ ಈ ಹಿಂದೆ ಆಲ್ರೆಡಿ ಚರ್ಚೆ ಮಾಡಿದೀವಿ. ಇನ್ನು Q4 FY25 ರಿಸಲ್ಟ್ಸ್ ಗಳು ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡುತ್ತೆ. ಇಂಡಿಯನ್ ಕಾರ್ ಬೈಯರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ SUVs ಮೇಲಿರೋ ಲವ್ ದಿನೇ ದಿನೇ ಹೆಚ್ಚಾಗ್ತಿದೆ ನೋಡಿ. ಇದರಿಂದ ಎಲ್ಲಾ ಟಾಪ್ ಕಂಪನಿ ಪ್ಲೇಯರ್ಸ್ ಗಳು ಈ ಒಂದು ಸೆಗ್ಮೆಂಟ್ ಮೇಲೆ ಇನ್ನೂ ಹೆಚ್ಚು ಗಮನ ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತವಾಗ್ಲೂ ಕೊಡಬೇಕಾಗತ್ತೆ. ಮಾರುತಿ ತಮ್ಮ ಒಂದು ಸ್ಮಾಲ್ ಕಾರ್ ಲೆಗಸಿ ಇದ್ರೂ ಕೂಡ ಈಗ ಅಗ್ರೆಸಿವ್ಲಿ UVs ಗಳನ್ನ ಬಿಡುಗಡೆ ಮಾಡ್ತಿದೆ. ಇನ್ನು M&M ಮಾತ್ರ ತಮ್ಮ ಫೋಕಸ್ಡ್ SUV ಸ್ಟ್ರಾಟಜಿನ ಫಲಗಳು ಏನಿರುತ್ತೆ ಈಗಾಗ್ಲೇನೆ ತಗೊಂಡ್ ಬರ್ತಾ ಇದೆ ಬಿಡಿ. ಇದೆಲ್ಲದರ ಮಧ್ಯೆ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ನಾವು ನೋಡಿದಾಗ ಇಂಡಿಯನ್ ಆಟೋಮೊಬೈಲ್ ಇಂಡಸ್ಟ್ರಿಯ ಕಳೆದು ಹೋಗೋ ಮಗು ತರ ಕಾಣ್ತಿದೆ. ನಿಮಗ್ ನೆನಪಿದ್ಯಾ, ಒಂದು ಕಾಲದಲ್ಲಿ ಇದೇ ಸ್ಟಾರ್ ಆಫ್ ದಿ ಶೋ ಆಗಿತ್ತು. ಆದ್ರೆ ಈಗ ಪ್ರಶ್ನೆ ಏನ್ ಗೊತ್ತಾ, ಇದ್ಯಾಕೆ ಈ ರೀತಿ ಆಗ್ತಿದೆ ಅಂತ. ಇದೇನಾದ್ರೂ ಪ್ರೀಮಿಯಮೈಸೇಷನ್ ಟ್ರೆಂಡ್ ಆಗಿದ್ಯಾ, ಜನ ಹ್ಯಾಚ್ ಬ್ಯಾಕ್ಸ್ ಗಳನ್ನ ಬಿಟ್ಟು SUVs ಕಡೆ ಹೋಗ್ತಿದಾರಾ, ಅಥವಾ ಮಾರುತಿ ಬಾಸ್ ಹೇಳ್ದ ಹಾಗೆ ಇದು ಅಫೋರ್ಡಬಿಲಿಟಿ ಪ್ರಾಬ್ಲಮ್, ಇಲ್ಲ ಹ್ಯಾಚ್ ಬ್ಯಾಕ್ಸ್ ಗಳೇ ಲಕ್ಷಾಂತರ ಇಂಡಿಯನ್ಗೆ ಕೈಗೆಟುಕೋದರಷ್ಟು ತುಂಬಾ ಕಾಸ್ಟ್ಲಿ ಏನಾದ್ರೂ ಆಗ್ಬಿಟ್ಟಿದ್ಯಾ. ಇನ್ನು EV ಟ್ರಾನ್ಸಿಷನ್ ಈ ಕ್ಷೇತ್ರದ ಇನ್ನೊಂದು ದೊಡ್ಡ ಮುಖ್ಯ ಬದಲಾವಣೆ ಅಂತಾನೆ ಹೇಳ್ಬೋದು ಬಿಡಿ. ಟಾಟಾ ಮೋಟರ್ಸ್ಗೆ ಈ ವಿಷಯದಲ್ಲಿ ಅರ್ಲಿ ಲೀಡ್ ಇದ್ರೂ ಕೂಡ M&M ತರದ ಒಂದು ಕಾಂಪಿಟೇಟರ್ಸ್ ಸ್ಟ್ರಾಂಗ್ ಇನಿಷಿಯಲ್ ರೆಸ್ಪಾನ್ಸ್ ಅನ್ನ ತಗೊಂಡ್ ಬಂದ್ಕೊಡ್ತಿದೆ. ಅಂದ್ರೆ ಮಾರುತಿ ಕೂಡ ತಮ್ಮ EV ಡೆಬ್ಯೂಗೆ ತಯಾರಿ ಮಾಡ್ಕೊಳ್ತಿದೆ ಅಂತ. ಆದ್ರೆ EV ಸೆಗ್ಮೆಂಟ್ ನಲ್ಲಿ ಒಂದು ಲಾಭದಾಯಕತೆ ಇರ್ಬೋದು ಎಲ್ರಿಗೂ ಒಂದು ಕ್ರಿಟಿಕಲ್ ಹರ್ಡಲ್ಸ್ ಆಗಿ ಕಾಣ್ತಿದೆ. ಇದನ್ನ ಮಾರುತಿ ಮ್ಯಾನೇಜ್ಮೆಂಟ್ ಕೂಡ ಒಪ್ಕೊಂಡಿದೆ. ಬೇರೆ ದೇಶಗಳಲ್ಲಿ EVs ಗಳು ದಿನದಿಂದ ದಿನಕ್ಕೆ ಕೈಗೆಟುಕದೇ ಇರೋಷ್ಟು ಒಂದು ರೇಟ್ಸ್ ಗಳನ್ನ ತಗೊಂಡ್ ಕೊಡ್ತಿದೆ. ಇಂಡಿಯಾದಲ್ಲಿ ಲಾಭ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಇನ್ನು FY26 ನ ಕಡೆ ನಾವು ನೋಡೋದಾದ್ರೆ ಈ ಒಂದು ಇಂಡಸ್ಟ್ರಿ ಏನಿದೆ ಅಲ್ವಾ, ಅಂದ್ರೆ ಮಾಡೆಸ್ಟ್ ಸಿಂಗಲ್ ಡಿಜಿಟ್ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಬಹಳಷ್ಟು ವಿಷಯ ಇದ್ರ ಮೇಲೆ ಡಿಪೆಂಡ್ ಆಗಿರ್ಬೋದು. ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಗಳು ಅಂದ್ರೆ ದೊಡ್ಡ ಮಟ್ಟದ ಆರ್ಥಿಕ ಅಂಶಗಳು ಮತ್ತೆ ಒಳ್ಳೆ ಮಾನ್ಸೂನ್, ಇದರಿಂದ ರೂರಲ್ ಡಿಮ್ಯಾಂಡ್ ಕೂಡ ಹೆಚ್ಚಾಗುತ್ತೆ. ಇನ್ನು ಹೊಸ ಮಾಡೆಲ್ಸ್ ಗಳ ಸಕ್ಸಸ್ಫುಲ್ ರೋಲ್ ಔಟ್, ಕಮೋಡಿಟಿ ಪ್ರೈಸಸ್ ಗಳ ಒಂದು ಅಸ್ಥಿರ ಸ್ಥಿತಿ ಆಗಿರ್ಬೋದು, ಮತ್ತೆ EV ಶಿಫ್ಟ್ ನ ಒಂದು ಹೆಚ್ಚು ಬಂಡವಾಳ ಬೇಕಾಗುವ ಸ್ವಭಾವ ಆಗಿರ್ಬೋದು, ಈ ಆಟೋಮೇಟಿವ್ ಟೈಟನ್ಸ್ ಗಳ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ಮುಂದಿನ ದಾರಿ ಖಂಡಿತವಾಗ್ಲೂ ಎಲೆಕ್ಟ್ರಿಕ್ ಮತ್ತೆ SUV ಡಾಮಿನೇಟೆಡ್ ಆಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಆದ್ರೆ ಕ್ಲಿಯರ್ ಲಾಂಗ್ ಟರ್ಮ್ ವಿನ್ನರ್ ಯಾರು ಅಂತ ಗೊತ್ತಾಗಕ್ಕಿಂತ ಮುಂಚೆ ಇನ್ನಷ್ಟು ಬಹಳ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಬರೋದು ಗ್ಯಾರಂಟಿ. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಹೀರೋ ಮೋಟೋ ಕಾರ್ಪ್ ಅಂದ್ರೆ ಇವರ Q4 FY25 ನ ರಿಸಲ್ಟ್ಸ್ ಬಂದಿದೆ. ಇಲ್ಲಿ ನಾವು ನೋಡಿದಾಗ ಏನ್ ಗೊತ್ತಾಗುತ್ತೆ ಗೊತ್ತಾ, ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ಹೋದ ವರ್ಷಕ್ಕೆ ಹೋಲಿಸೋದಾದ್ರೆ 24% ಹೆಚ್ಚಾಗಿ 1169 crores ಆಗಿದೆ ಅಂತ. ಅಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ 4% ಏರಿಕೆನ ಕಂಡು 9970 crores ತಲುಪಿದೆ. ಇನ್ನು ಪೂರ್ತಿ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ನೋಡೋದಾದ್ರೆ ಕಂಪನಿಯ ನೆಟ್ ಪ್ರಾಫಿಟ್ 4376 crores ಆಗಿದೆ ಅಂತ. ಇದು FY24 ಗಿಂತ 17% ಹೆಚ್ಚು. ಇನ್ನು ವಾರ್ಷಿಕ ರೆವಿನ್ಯೂ ನಾವು ನೋಡಿದಾಗ 8.29% ಅಷ್ಟು ಬೆಳೆದು 40,923.42 crores ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇನ್ನು FY25 ನಲ್ಲಿ ಒಟ್ಟು 58.99 lakhs ಗಾಡಿಗಳು ಕೂಡ ಮಾರಾಟ ಆಗಿದೆ. ಇದು FY24 ಗಿಂತ 5% ಹೆಚ್ಚು. ಆದ್ರೆ Q4 ಸೇಲ್ಸ್ ಮಾತ್ರ ಹೋದ ವರ್ಷ 13.92 lakhs ಯೂನಿಟ್ಸ್ ಗಳಿದ್ದದ್ದು ಈ ಸಲ ಸ್ವಲ್ಪ ಕಡಿಮೆಯಾಗಿ 13.81 lakhs ಯೂನಿಟ್ಸ್ ಗಳಿಗೆ ಇಳಿದೋಗಿದೆ. ಕಂಪನಿ ಹೇಳೋ ಪ್ರಕಾರ ಪ್ರೀಮಿಯಂ ಸೆಗ್ಮೆಂಟ್ ಗ್ರೋತ್ ನೋಡಿದಾಗ ಇದರ ಸ್ಕೂಟರ್ ಸೇಲ್ಸ್ ಹೆಚ್ಚಾಗಿದ್ದು ಹಾಗೆ ಒಂದು ಕಾಸ್ಟ್ ಎಫಿಷಿಯನ್ಸಿಗಳು ಕೂಡ ಇದರ ಒಂದು ಉತ್ತಮ ರಿಸಲ್ಟ್ಸ್ಗೆ ಕಾರಣ. ಇನ್ನು ಹೀರೋ ಮೋಟೋ ಕಾರ್ಪ್ FY25 ಅಲ್ಲಿ ನಾವು ನೋಡಿದಾಗ ಪ್ರತಿ ಈಕ್ವಿಟಿ ಶೇರ್ಗೆ ಒಟ್ಟು 165 ಡಿವಿಡೆಂಟ್ ಅನ್ನ ಘೋಷಣೆ ಮಾಡಿದೆ. ಇದರಲ್ಲಿ ಈಗಾಗಲೇ ಕೊಟ್ಟಿರೋ 2 ಇಂಟರಿಮ್ ಡಿವಿಡೆಂಡ್ಸ್ ಗಳೇನಿದೆ ಇದು ಘೋಷಣೆ ಮಾಡಿರೋದ್ರಿಂದ ಫೈನಲ್ ಡಿವಿಡೆಂಡ್
ಪೇಮೆಂಟ್ಸ್ಗಳು ₹65ಗೆ ಸೇರ್ಕೊಂಡಿದೆ ಅಂತ. ಇದು ಟೋಟಲ್ ಅಲ್ಲಿ ನಾವು ನೋಡೋದಾದ್ರೆ 8,250% ಪೇ ಔಟ್ಸ್ ಆಗುತ್ತೆ. ನಂಬರ್ 2, ಏಪ್ರಿಲ್ 2025ರಲ್ಲಿ ಇಂಡಿಯಾದ ರಿಟೇಲ್ ಇನ್ಫ್ಲೇಷನ್ 3.16%ಗೆ ಇಳಿದಿದೆ. ಮಾರ್ಚ್ ನಲ್ಲಿ ಇದು 3.34% ಇತ್ತು. ಇದು ಜುಲೈ 2019ರಿಂದ ಈಚೆಗೆ ಅತಿ ಕಡಿಮೆ ಲೆವೆಲ್. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ 4% ಟಾರ್ಗೆಟ್ಗಿಂತ ಸತತ 3ನೇ ತಿಂಗಳು ಕಡಿಮೆ ಇರೋದು. ಇದು ಸೂಪರ್ ನ್ಯೂಸ್ ಅಲ್ವಾ? ಇದು ನಮ್ಮ ದಿನನಿತ್ಯದ ಖರ್ಚಿನ ಸುಮಾರು ಅರ್ಧ ಭಾಗ, ಕೇವಲ 1.78%ಗೆ ಇಳಿದೋಗಿದೆ. ಇದು ಅಕ್ಟೋಬರ್ 2020ರಿಂದ ಈಚೆಗೆ ನಾವು ನೋಡೋದಾದ್ರೆ ಅತಿ ಕಡಿಮೆ ಮಟ್ಟ. ಮುಖ್ಯವಾಗಿ ವೆಜಿಟೇಬಲ್ ಪ್ರೈಸ್ 11% ಅಷ್ಟು ಇಳಿದಿರೋದು. ಇನ್ನು ಧಾನ್ಯಗಳ ಹಣದುಬ್ಬರ, ಬೇಳೆಕಾಳುಗಳ ಬೆಲೆಗಳು ಕೂಡ ಕಡಿಮೆ ಆಗ್ತಿರೋದು. ಇನ್ನು ಕೋರ್ ಇನ್ಫ್ಲೇಷನ್ ಹೆಚ್ಚು ಕಡಿಮೆ 4% ಇಂದ 4.1% ರಲ್ಲೇ ಸ್ಟೇಬಲ್ ಆಗಿದೆ ನೋಡಿ. ಇದರರ್ಥ ಮಾರುಕಟ್ಟೆಯಲ್ಲಿರೋ ಮೂಲ ಬೇಡಿಕೆ ಸ್ಟಡಿ ಆಗಿದೆ ಅಂತ. ಈ ಟ್ರೆಂಡ್ ನ ನಾವು ನೋಡಿದ್ರೆ ಎಕನಾಮಿಸ್ಟ್ಗಳು ಅಂದ್ರೆ RBI ಜೂನ್ ತಿಂಗಳ ಪಾಲಿಸಿ ರಿವ್ಯೂ ನಲ್ಲಿ ಇನ್ನೊಂದು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು RBI ಕೂಡ ತನ್ನ ಒಂದು ನಿಲುವನ್ನ ಈಗಾಗಲೇ ಅಕೊಮಡೇಟಿವ್ ಅಂತ ಬದಲಾಯಿಸಿರೋದು. ಅವರು ತಮ್ಮ ಇನ್ಫ್ಲೇಷನ್ ಔಟ್ಲುಕ್ ಅನ್ನ 4%ಗೆ ಇಳಿಸಿದ್ದಾರೆ. ಈ ವರ್ಷದ GDP ಗ್ರೋತ್ ಎಸ್ಟಿಮೇಟ್ಸ್ ಗಳ 6.7% ಇಂದ 6.5%ಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನೋಡಿ. ಕೊನೆಯ ಟಿಟ್ಬಿಟ್, ಭಾರತಿ ಏರ್ಟೆಲ್ Q4 ರಿಸಲ್ಟ್ಸ್ ಗಳನ್ನ ನೋಡಿದಾಗ 432% ಜಂಪ್ ಅನ್ನ ಕಂಡಿದೆ. ಇದರಿಂದ ನಮಗೆ ಶಾಕ್ ಆಗತ್ತೆ ಅಲ್ವಾ? ಅಂದ್ರೆ Q4 FY25 ನಲ್ಲಿ ಭಾರತಿ ಏರ್ಟೆಲ್ ನ ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 432% ಹೆಚ್ಚಾಗಿ 11,022 ಕ್ರೋರ್ಸ್ ಆಗಿದೆ. ಇದಕ್ಕೆ ಇಂಡಸ್ ಟವರ್ ನಲ್ಲಿ ಏರ್ಟೆಲ್ ನ ಸ್ಟೇಕ್ ಹೆಚ್ಚಿರೋದ್ರಿಂದ ಬಂದ ಲಾಭ ಅಂತ ಒಂದು ಮುಖ್ಯ ಕಾರಣ ಅಂತ ಹೇಳಿರೋದು. ಆದ್ರೆ ಹಿಂದಿನ ಕ್ವಾರ್ಟರ್ಗೆ ಹೋಲಿಸಿದ್ರೆ ನೆಟ್ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿದೆ. Q4 ನ ಒಂದು ಕನ್ಸಾಲಿಡೇಟೆಡ್ ರೆವಿನ್ಯೂ 6% ಹೆಚ್ಚಾಗಿದ್ದು ಅದರಲ್ಲಿ ಇಂಡಿಯಾ ರೆವಿನ್ಯೂ 28.8% ಅಷ್ಟು ಭರ್ಜರಿಯಾಗಿ ಬೆಳೆದಿರೋದು. ಇನ್ನು ಮೊಬೈಲ್ ಸರ್ವಿಸ್ಗಳು ಕೂಡ 20.6% ಗ್ರೋತ್ ಅನ್ನ ಕಂಡಿದೆ. ಇದಕ್ಕೆ ಮುಖ್ಯ ಕಾರಣ ಟ್ಯಾರಿಫ್ ಹೈಕ್ಸ್ ಹಾಗೆ ಒಂದು ಪ್ರೀಮಿಯಮೈಸೇಷನ್ ಎಫರ್ಟ್ಸ್ಗಳು. ಆವರೇಜ್ ರೆವಿನ್ಯೂ ಪರ್ ಯೂಸರ್ ನಾವು ನೋಡಿದಾಗ ₹245 ನಲ್ಲೇ ಫ್ಲಾಟ್ ಆಗಿದೆ. ಇದು ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚಿನ ಹೈಕ್. Q4 ನಲ್ಲಿ ನಾವು ನೋಡ್ತೀವಿ ಅಂತಂದ್ರೆ 1 ಕೋಟಿ ಹೊಸ ಕಸ್ಟಮರ್ಸ್ ಕೂಡ ಸೇರ್ಕೊಂಡಿದ್ದಾರೆ. ಇನ್ನು ಎಬಿಟಾ ನಾವು ನೋಡಿದಾಗ 25,404 ಕ್ರೋರ್ಸ್ ಬಂದಿದೆ. ಅಂದ್ರೆ ಮಾರ್ಜಿನ್ 57.2% ಹೆಚ್ಚಾಗಿರೋದು. ಪೂರ್ತಿ FY25 ನಲ್ಲಿ ನೆಟ್ ಪ್ರಾಫಿಟ್ 17% ಬಂದಿದ್ದು ಮತ್ತೆ ರೆವಿನ್ಯೂ ಕೂಡ 8.29% ಹೆಚ್ಚಾಗಿದೆ ಗೊತ್ತಾ ಸ್ನೇಹಿತರೆ. ಇದಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.